ಈ ದಿನ ದೇವರ ವಾಕ್ಯದಿಂದ ಕೆಲವು ವಿಷಯಗಳನ್ನು ನಿಮ್ಮ ಮುಂದಿಡಲು ಇಷ್ಟಪಡುತ್ತೇನೆ. ಕಮ್ ಎಂಬುದಾಗಿ ಇಂಗ್ಲೀಷಲ್ಲಿ ಹೇಳುವಾಗ ಬನ್ನಿರಿ, ಬಂದಿದ್ದೇನೆ, ಬರುತ್ತೇನೆ, ಬಂದಿಲ್ಲ, ಎಷ್ಟೊಂದು ಇದೆ. ಈ ಬನ್ನಿರಿ ಅಂತ ಹೇಳುವಾಗ ಸಂದರ್ಭದ ಅನುಸಾರವಾಗಿ ಅರ್ಥ ಬೇರೆ ಆಗುತ್ತೆ. ಒಂದು ಶೋಕದ ಮನೆಯಲ್ಲಿ ಬನ್ನಿರಿ ಎಂಬುದು ಹೇಳುವಾಗ ಅದು ಆಹ್ವಾನ ಅಲ್ಲ, ನಮ್ಮ ಜೊತೆಯಲ್ಲಿ ಬಂದು ನೀವು ಸಹ ಪಾಲ್ಗಾರರಾಗಿರಿ ಎಂಬುದಾಗಿ. ಸಂತೋಷ ಸಮಯದಲ್ಲಿ ಬನ್ನಿರಿ ಎಂಬುದಾಗಿ ಹೇಳುವಾಗ ಆ ಸಂತೋಷದಲ್ಲಿ ಪಾಲ್ಗಾರರಾಗಿರಿ ಎಂಬುದಾಗಿ ನಿಮಗೆ ಆಹ್ವಾನ ಇದ್ದಂಗೆ. ಹಾಗಾಗಿ ದೇವರ ವಾಕ್ಯದಲ್ಲಿ ಕೂಡ ಕಮ್ ಅಂತ ಹೇಳುವಾಗ ಇವತ್ತು ನಿಮ್ಮ ಗಮನಕ್ಕೆ ಕಮ್ ಎಂಬುವಂಥ ವಿಷಯ, ಬನ್ನಿರಿ, ಬಂದೆ ಎಂಬುದಾಗಿ ಕೆಲವು ವಿಷಯಗಳನ್ನೇ ಮುಂದಿಡಲು ಇಷ್ಟಪಡ್ತಿದ್ದೇನೆ. ನಾನು 1 ವರ್ಷ ಮಾತ್ರ ಸಂಸ್ಕೃತ ಓದಿದೆ, 7ನೇ ಕ್ಲಾಸ್ನಲ್ಲಿ. ನನ್ನ ತಲೆಯಲ್ಲಿ ಉಳಿದಿರೋದು ಒಂದೇ ಒಂದು, ಏನಂದರೆ ಶೈಲೇ ಶೈಲೇನ ಮಾಣಿಕ್ಯಂ ಮೌತಿಕಂನ ಗಜೆ ಗಜೆ ಸಾಧಹೋನೈ ಸರ್ವತಂ ಚಂದನಂನ ವನೆ ವನೆ. ಅಂದರೆ ಶೈಲೇ ಶೈಲೇನ ಮಾಣಿಕ್ಯಂ ಅಂದರೆ ಪ್ರತಿಯೊಂದು ಬೆಟ್ಟದಲ್ಲಿ ಡೈಮಂಡ್ ಸಿಗೋದಿಲ್ಲ, ವಜ್ರ ಸಿಗೋದಿಲ್ಲ. ಸೌತ್ ಆಫ್ರಿಕಾದಲ್ಲಿ ಒಂದು ಕಲಿಮಂಜಾರೋ ಅಂತಿದೆ, ಅಲ್ಲಿ ರೆಡಿ ಇದೆ ವಜ್ರಗಳು. ಪ್ರತಿಯೊಂದು ಗುಡ್ಡದಲ್ಲಿ ಅಥವಾ ಪರ್ವತದಲ್ಲಿ ಸಿಗೋದಿಲ್ಲ. ಮೌತಿಕಂನ ಗಜೆ ಗಜೆ ಅಂದರೆ ಈ ಗಜೆ ನೋಡುವಾಗ ಆನೆಗೆ ಒಂದು ಹಣೆಯಲ್ಲಿ ಮೌತಿ ಅಂತ ಇರ್ತಂತೆ, ಮೌತಿ. ಹಾಗಾಗಿ ಪ್ರತಿಯೊಂದು ಆನೆಯಲ್ಲೂ ಇರೋದಿಲ್ಲ, ಪ್ರತಿಯೊಂದು ಗುಡ್ಡದಲ್ಲಿಯೂ ನಿಮಗೆ ಸಿಗೋದಿಲ್ಲ ಡೈಮಂಡ್, ಶೈಲೇಶಿನ ಮಾಣಿಕ್ಯ ಸಿಗೋದಿಲ್ಲ. ಹಾಗೆ ಪ್ರತಿಯೊಂದು ಆನೆಯಲ್ಲಿ ಕೂಡ ನಿಮಗೆ ಮೌತಿಕ ಸಿಗೋದಿಲ್ಲ. ಸಾಧಹೋನೈ ಸರ್ವತಂ, ಪ್ರತಿಯೊಬ್ಬರು ಸಹ ಸಂತರಾಗುವುದಿಲ್ಲ. ಚಂದನಂನ ವನೆ ಮನೆ ಅಂದರೆ ಪ್ರತಿಯೊಂದು ಅರಣ್ಯದಲ್ಲಿ ಶ್ರೀಗಂಧ ಸಿಗೋದಿಲ್ಲ. ಅರಣ್ಯ ಅಷ್ಟಿರುತ್ತೆ, ಕೆಲವೇ ಎಲ್ಲಿ ಶ್ರೀಗಂಧ ಇದೆಯೋ ಅಲ್ಲಿ ಮಾತ್ರ ಸಿಗುತ್ತೆ ಎಂಬುದಾಗಿ. ಯಾಕೆ ಈ ವಿಷಯ ನಿಮ್ಗೆ ಹೇಳಿದಂದ್ರೆ, ನಾವು ಅನರ್ಹರು, ಅಯೋಗ್ಯರು, ಅರ್ಹತೆ ಇಲ್ಲದವರು, ಯಾವ ಥರದಂತಹ ಗಣನೆಗೆ ಇಲ್ಲದವರು, ಇಂಥವರು ನಾವಾಗಿರುವಾಗ ನಮ್ಮನ್ನು ಯೋಗ್ಯರನ್ನಾಗಿಯೂ ಅರ್ಹನಾಗಿಯೂ ಮತ್ತು ಸಾಮರ್ಥ್ಯಗಳನ್ನಾಗಿಯೂ ಬಲಿಷ್ಠನಾಗಿ ಮಾಡಿರುವುದು ಯಾವುದೆಂದರೆ ದೇವರ ಕೃಪೆ. ಕರ್ತನಾದ ಯೇಸು ಕ್ರಿಸ್ತನ ಈ ಲೋಕಕ್ಕೆ ಬರದೇ ಇದ್ದರೆ ನಾವು ಸಹ ಮಣ್ಣು ಧೂಳಿಯಾಗಿ ಹೋಗ್ತಾ ಇದ್ವಿ. ಈಗ 94ನೇ ಕೀರ್ತನೆ ನಾವು ಓದಿದವಲ್ಲ, ಯೆಹೋವನ ಕರುಣೆ ಇಲ್ಲದೇ ಇದ್ದರೆ ಇಷ್ಟೊತ್ತಿಗೆ ನಾವು ಸಮಾಧಿ ಸೇರುತ್ತಿದ್ದೇವೆ ಎಂಬುದಾಗಿ. ಯಾರು ಸಮಾಧಿ ಸೇರಿದ್ದಾರೋ ಅವರು ಬಹಳ ಪಾಪಿಗಳೆಂಬುದಾಗಿ ಅಲ್ಲ, ಅಥವಾ ನಾವು ಇವತ್ತು ಸಮಾಧಿ ಸೇರಿದ ತಕ್ಷಣ ನಾವು ಬಹಳ ಮುಖ್ಯವಾಗಿ ಎಂಬುದಾಗಿ ಅಲ್ಲ. ದೇವರ ಕೃಪೆಯಲ್ಲಿಯೇ ನಾವು ಹೆಚ್ಚಳ ಪಡಬೇಕೆ ವಿನಃ ಎದುರು ಸಹ ಹೆಚ್ಚಳ ಪಡೋದು ಅವಶ್ಯಕತೆ ಇಲ್ಲ. ಕಮ್, ಬನ್ನಿರಿ ಎಂಬುದಾಗಿ ನೋಡುವಾಗ ಫಸ್ಟ್ ಮೊದಲನೇದಾಗಿ ನಿಮ್ಮಲ್ಲಿ ಇರುವಂಥ ವಾಕ್ಯ ಏನಂದರೆ ಯೆಶಾಯ ಬರೆದ ಗ್ರಂಥದಲ್ಲಿ 1ನೇ ಅಧ್ಯಾಯ, ಯೆಶಾಯ ಬರೆದ ಗ್ರಂಥ 1ನೇ ಅಧ್ಯಾಯ 18ನೇ ವಚನ ದಯವಿಟ್ಟು ನೋಡಿಕೊಳ್ಳೋಣ ನಾವು. ಯೆಶಾಯ ಬರೆದ ಗ್ರಂಥ ಯಾರು ಹೇಳ್ತಾರಂದ್ರೆ ಯೆಹೋವ ದೇವರು ಹೇಳ್ತಾನೆ ಬನ್ನಿರಿ ಎಂಬುದಾಗಿ. ಇದು ಬಹಳ ಆಶ್ಚರ್ಯಕರವಾದ ಸಂಗತಿ. ಎಲ್ಲರೂ ನಾವು ಓದಿಕೊಳ್ಳೋಣ. ಯೆಶಾಯ ಬರೆದ ಗ್ರಂಥದಲ್ಲಿ 1ನೇ ಅಧ್ಯಾಯ 18ನೇ ವಚನ. ಯೆಶಾಯ ಬರೆದ ಗ್ರಂಥ 1ನೇ ಅಧ್ಯಾಯ 18ನೇ ವಚನ ಓದುವಾಗ ನಾನು ಓದ್ತೇನೆ ನಿಮಗೋಸ್ಕರ. ಬನ್ನಿರಿ, ವಾದಿಸುವ ಎಂದು ಯೆಹೋವನು ಅನ್ನುತ್ತಾನೆ. ನಿಮ್ಮ ಪಾಪಗಳು ಕಡು ಕೆಂಪಾಗಿದ್ದರು ಹಿಮದ ಹಾಗೆ ಬಿಳುಪಾಗುವವು, ಕಿರುಮಂಜಿ ಬಣ್ಣದವಲಾಗಿದ್ದರು ಉಣ್ಣೆಯಂತೆ ಬೆಳ್ಳಗಾಗುವವು. ನೀವು ಒಪ್ಪಿ ವಿಧೇಯರಾದರೆ ದೇಶದ ಮೇಲನ್ನು ಅನುಭವಿಸುವಿರಿ, ಒಪ್ಪದೆ ತಿರುಗಿ ಬಿದ್ದರೆ ಕತ್ತಿಯ ಬಾಯಿಗೆ ತುತ್ತಾಗುವಿರಿ. ಈ ಮಾತು ಯೆಹೋವನೇ ನುಡಿದದ್ದು ಎಂಬುದಾಗಿ. ಯಾವನಾದರೂ ಪಾಪ, ಅಕ್ರಮ ಅಥವಾ ಏನೇಂತ ಕೆಲಸ ಮಾಡಿದಾಗ ನ್ಯಾಯ ತೀರ್ಪು ಪಕ್ಕನೆ ಆಗ್ತದೆ. ನಾವು ನೋಡಿದ್ದೇವೆ ಒಳಬಳಕೆಯಲ್ಲಿ ಹೇಗೆ ಆರೋನ್ ಮತ್ತು ಮೋಶೆಯ ಅಕ್ಕನ ವಿರುದ್ಧವಾಗಿ ಅವರು ದಂಗೆದ್ದಾಗ ಮೋಶೆ ಹೋಗಿದ್ದು ಮೇಲೆ ಯೆಹೋವನ ಜೊತೆ ಮಾತಾಡೋಕ್ಕೋಸ್ಕರ, ಇಲ್ಲಿ ಕೆಳಗಡೆ ಅವರ ವಿರೋಧವಾಗಿ ಏನು ಮೋಶೆ ಬರ್ತಾನೋ ಇಲ್ಲವೋ ಎಂಬುದಾಗಿ ದಂಗೆದ್ದಾಗ ಥಟ್ಟನೆ ಅಲ್ಲಿ ನ್ಯಾಯ ತೀರ್ಪಾಯಿತು. ಕೋರಹ ಎಂಬಂಥ ಜನರು ಸಹ
ಅವರು ವಿರೋಧವಾಗಿ ಎದ್ದಾಗ ಅಲ್ಲಿ ಭೂಮಿ ಬಾಯಿ ತೆರೆದು ಅವ್ರನ್ನ ಒಳಗೆ ನುಂಗಿತ್ತು ಎಂಬುದನ್ನು ನೋಡ್ತೀವಿ. ಯಾಕಂದ್ರೆ ಹಳೆ ಒಡಂಬಡಿಕೆಯಲ್ಲಿ ಪಾಪ ಎಲ್ಲಿದೆಯೋ ತಕ್ಷಣ ನ್ಯಾಯ ತೀರ್ಪು ಮತ್ತು ತಕ್ಷಣ ಶಿಕ್ಷೆ. ಧರ್ಮೋಪದೇಶ ಕಾಂಡದಲ್ಲಿ ನೋಡುವಾಗ ಯಾವ್ಯಾವ ರೀತಿಯಾಗಿ ದೇವರು ನೀತಿ ಸ್ವರೂಪನು ನ್ಯಾಯ ಸ್ವರೂಪನು ಎಂಬುದಾಗಿ ನಾವು ನೋಡ್ತೇವೆ. ಆದರೆ ಇಲ್ಲಿ ನೋಡುವಾಗ ಬಹಳ ಆಶ್ಚರ್ಯ ಸಂಗತಿ, ಬನ್ನಿರಿ ವಾದಿಸುವ. ಅಲ್ಲಿ ಅಡ್ವೊಕೇಟ್ ಇಲ್ಲ, ನ್ಯಾಯಾಧೀಶನೇ ನಿಮ್ಗೆ ಕರೀತಾ ಇದ್ದೇನೆ ಇವಾಗ, ಬನ್ನಿರಿ, ನನ್ನ ಹತ್ರ ಲಿಸ್ಟ್ ಇದೆ, ಈಗ ನೀವು ನನ್ನ ಹತ್ರ ಬನ್ನಿರಿ, ಆಹ್ವಾನ ಮಾಡ್ತಿದ್ದೇನೆ. ಈ ಆಹ್ವಾನ ಏನಕ್ಕಂದ್ರೆ ವಾದಿಸುವ. ಯಾಕಂದ್ರೆ ನೀವು ಯಾಕೆ ಇದನ್ನು ಮಾಡಿದೆ ಎಂಬುದಾಗಿ ಹೇಳ್ತೀರಿ. ನಾನು ಲಾಸ್ಟ್ ಟೈಮ್ ನಿಮ್ಗೆ ಹೇಳ್ದಂಗೆ, ಆದಮನೆ ಎಲ್ಲಿದ್ದೀವಿ ಅಂತ ಕೇಳುವಾಗ ಅದಕ್ಕೆ ಉತ್ತರ ಕೊಡಲ್ಲ, ನಾನು ಯಾಕೆ ಇದ್ದಿದ್ದೀನಿ ಎಂಬುದಾಗಿ ಉತ್ತರ ಕೊಡ್ತಾನೆ. ಅದಕ್ಕೆ ಇವತ್ತಿನ ಪ್ರಶ್ನೆ ಹೆಂಗಂದ್ರೆ, ನೀವು ಏನು ಎಲ್ಲಿದೆ ಅಂತ ಹೇಳೋದು ಬೇಕಾಗಿಲ್ಲ, ಯಾಕೆ ಮಾಡಿದ್ದೀರಿ, ಯಾಕೆ ಎಲ್ಲಿದ್ದೀರಿ ಅದನ್ನ ನಾನು ಹೇಳ್ತೀನಿ. ಬನ್ರಿ ಇವಾಗ, ಬನ್ನಿರಿ ವಾದಿಸುವ ಯೆಹೋವನು ಅನ್ನುತ್ತಾನೆ. ಈಗ ಧರ್ಮೋಪದೇಶ ಕಾಂಡದ ಪ್ರಕಾರ ನ್ಯಾಯ ತೀರ್ಪಾಗಬೇಕು. ಧರ್ಮೋಪದೇಶ ಕಾಂಡದ ಪ್ರಕಾರ ಸಮೂಹ ಸರ್ವ ನಿರ್ಮೂಲನಾಗಬೇಕು. ಆದರೆ ನೀತಿವಂತನಾದ ದೇವರು ಪ್ರೀತಿ ಸ್ವರೂಪನೂ ಹೌದು, ನೀತಿವಂತನಾದ ದೇವರು ಕೃಪಾಸಾಗರನೂ ಹೌದು. ನೀತಿವಂತನಾದ ದೇವರು ನಮಗೋಸ್ಕರ ಇನ್ನೊಂದು ಸಮಯವನ್ನು ಅವಕಾಶವನ್ನು ಕೊಡ್ತಾ ಇದ್ದಾರೆ. ಸರಿಪಡಿಸೋಕ್ಕೋಸ್ಕರ ಒಂದು ನಿಮಗೆ ಅವಕಾಶ ಕೊಡ್ತೇನೆ. ಇದು ತಿಳ್ಕೋಬೇಕಂದ್ರೆ ಸ್ವಲ್ಪ ಮುಂದೆ ಓದ್ತೇನೆ. ಯಾಕಂದ್ರೆ ಯೂದ ವಂಶದವರು ವಿಶೇಷವಾಗಿ ದೇವರಿಗೆ ವಿರುದ್ಧವಾಗಿ ದಂಗೆದ್ದು ಪಾಪಗಳನ್ನು ಮಾಡಿದ್ದಾರೆ. ಈ ಇನ್ವಿಟೇಷನ್ ಬಂದು ಯೋಧರಿಗೆ. ಅಲ್ಲಿ 21, 22 ಒಂದು ಸ್ವಲ್ಪ ಓದಿದಾಗ ನಿಮಗೆ ಗೊತ್ತಾಗುತ್ತೆ ಏನಿದ್ರ ಅರ್ಥ ಎಂಬುದಾಗಿ. ಅಯ್ಯೋ, ಸುವ್ರತೆಯಾಗಿದ್ದ ನಗರಿಯು ಸೂಳೆಯಾಗಿದ್ದಾಳಲ್ಲ, ನ್ಯಾಯದಿಂದ ತುಂಬಿ ಧರ್ಮಕ್ಕೆ ನೆಲೆಯಾಗಿದ್ದವಳು ಈಗ ಕೊಲಪಾತಕರಿಗೆ ನೆಲೆಯಾಗಿದ್ದಾಳೆ. ನಿನ್ನ ಬೆಳ್ಳಿಯು ಕಂದಾಯಿತು, ನಿನ್ನ ದ್ರಾಕ್ಷರಸವು ನೀರಾಯಿತು, ನಿನ್ನ ಅಧಿಕಾರಿಗಳು ದ್ರೋಹಿಗಳು ಕಳ್ಳರ ಗೆಳೆಯರೂ ಆಗಿದ್ದಾರೆ. ಪ್ರತಿಯೊಬ್ಬನು ಕಾಣಿಕೆಯನ್ನು ಆಶಿಸಿ ಲಂಚಗಳನ್ನು ಹುಡುಕುವನು. ಅನಾಥರಿಗೆ ನ್ಯಾಯ ತೀರಿಸರು, ವಿಧವೆಯರ ವ್ಯಾಜ್ಯರ ಅವರ ಮನಸ್ಸಿಗೆ ಬಾರದು. ಇಂತಿರಲು ಕರ್ತನು ಸೇನಾಧೀಶ್ವರನು ಇಸ್ರೇಲರ ಶೂರನು ಆಗಿರುವ ಯೆಹೋವನು ಹೀಗೆ ನುಡಿತಾನೆ, ಆಹಾ, ನನ್ನ ವಿರೋಧಿಗಳನ್ನು ಅಡಗಿಸಿ ಶಾಂತನಾಗುವೆನು, ನನ್ನ ಶತ್ರುಗಳಿಗೆ ಮುಯಿ ತೀರಿಸುವೆನು. ನಿನ್ನ ಮೇಲೆ ಕೈ ಮಾಡಿ ಪುಟ ಹಾಕಿ ನಿನ್ನ ಕಲ್ಮಶವನ್ನು ಸಂಪೂರ್ಣವಾಗಿ ಹೋಗಲಾಡಿಸಿ ನಿನ್ನ ಕಂದು ಕಸರಕನ್ನೆಲ್ಲ ತೆಗೆದು ಬಿಡುವೆನು. ಪೂರ್ವದಲ್ಲಿ ನನಗಿದ್ದಂತಹ ನ್ಯಾಯಾಧಿಪತಿಗಳು ಮಂತ್ರಾಲೋಚಕರನ್ನು ಪುನಃ ಒದಗಿಸಿಕೊಡುವೆನು. ಆಮೇಲೆ ನೀನು ಧರ್ಮಪುರಿ ಎಂತಲೂ ಸುವ್ರತ ನಗರಿ ಅಂತಲೂ ಅನಿಸಿಕೊಳ್ಳುವಿ. ಇಲ್ಲಿ ಯಾಕೆ ಲಿಸ್ಟ್ ಮಾಡಿದನಂದ್ರೆ, ಇಷ್ಟು ಇದ್ದಾಗ್ಯೂ ಸಹ ಒಂದು ಅವಕಾಶ ದೇವರು ನಮಗೆ ಕೊಡೋಕೆ ಸಿದ್ಧನಾಗಿದ್ದ. ಬನ್ನಿರಿ ವಾದಿಸುವ, ಬನ್ನಿರಿ ಆಲೋಚನೆ ಮಾಡುವ, ಬನ್ನಿರಿ ನಿಮ್ಮದು ಏನೇ ನೀವು ಹೇಳ್ರಿ ನಮ್ದೇನ. ಆಗಲ್ಲ, ಇದು ಬಿಯಾಂಡ್ ಕರುಣಾಸಾಗರ ದೇವರನ್ನು ನೋಡುವಾಗ ಬನ್ನಿರಿ ಏನು ವಾದಿಸುವ. ನಿಮ್ಮ ವಾದ ಇದೆಯಲ್ಲ ನೀವು ಹೇಳ್ರಿ, ನನ್ನ ವಾದ ನಾನು ಹೇಳ್ತೇನೆ. ಉದ್ದೇಶ ಏನಂದ್ರೆ, ನಿಮ್ಮ ವಾದದನುಸಾರವಾಗಿ ನೀವು ಸೋತು ಹೋದಾಗ ನಿಮಗೆ ನಿರೀಕ್ಷೆ ಇರೋದಿಲ್ಲ. ಯಾಕಂದ್ರೆ ದೇವರ ನೀತಿ ಸ್ವರೂಪನು. ಸೂರ್ಯನಲ್ಲಿ ಕಣ್ಣು ನೋಡೋದೇ ಕಷ್ಟ ನಮಗೆ. ಆ ಬೆಳಕೇ ಆತನಾಗಿರುವ ಆತನ ಮುಂದೆ ನಿಲ್ಲಕ್ಕೆ ನಮ್ಗೆ ಸಾಧ್ಯನಾ? ನಾವು ಎಷ್ಟೇ ಬೆಳಪಾಗಿ ಧರಿಸ್ಕೊಂಡು ಹೋದ್ರೂ ಬೆಳಕಿನ ಆತನೇ ಬೆಳಕು. ಆತನ ಮುಂದೆ ನಾವು ಎಷ್ಟೇ ನಿಂತ್ಕೊಂಡು ಕೂಡ ನಮ್ಮ ಎಲ್ಲ ಸತ್ಕಾರ್ಯಗಳು, ಒಳ್ಳೆ ಕಾರ್ಯಗಳು, ನೀತಿವಂತಿಕೆಯು ಮಸಿಬಟ್ಟಿಯಾಗಿದೆ ಎಂಬುದಾಗಿ ಹೇಳ್ತಾನೆ, ಹೊಲೆ ಬಟ್ಟಿಗೆ ಅಂತ ಹೇಳ್ತಾನೆ. ಹಾಗಾಗಿ ಇವತ್ತು ದೇವರು ಹೇಳ್ತಾನೆ, ಬನ್ನಿರಿ ಏನು ನಾನು ಹೇಳಿದ್ದನ್ನಾದ್ರೂ ಮಾಡಿ, ನೀವೇನು ಹೇಳಿದ್ದೀರೋ ಅದಕ್ಕನುಸಾರವಾಗಿ ನೀವು ಮಾಡಿ ಎಲ್ಲ ಹೊಲೆಗಾರಿಕೆ ಮಾಡಿ ಇಟ್ಟಿದ್ದೀರಿ. ನಿಮ್ಗೊಂದು ಅವಕಾಶ ಕೊಡ್ತೇನೆ. ಏನು ಅವಕಾಶ? ಬನ್ನಿರಿ. ನಾನು ನಿಮ್ಗೊಂದು ಅವಕಾಶ ಏನು ಕೊಡ್ತೇನೆ, ನಾನು ಹೇಳ್ದನ್ನೇ ನೀವು ಮಾಡಿದರೆ ನಿಮ್ಮ ಸಂಪೂರ್ಣ ಬದಲಾವಣೆ ನಾನು ಮಾಡ್ತೀನಿ. ನನ್ನ ನ್ಯಾಯ ತೀರ್ಪನ್ನು ಬದಲಾವಣೆ ಮಾಡ್ತೇನೆ, ನನ್ನ ಶಿಕ್ಷೆಯನ್ನು ಬದಲಾವಣೆ ಮಾಡ್ತೇನೆ. ಹೇಗೆ ಎಂಬುದನ್ನು ನೋಡುವಾಗ ಆತನ ನೀತಿವಂತಿಕೆಯಲ್ಲಿ ಅಥವಾ ನ್ಯಾಯತೀರಿಕೆಯಲ್ಲಿ ಬದಲಾವಣೆ ಅಲ್ಲ, ಆತನೇ ಇದನ್ನು ಮಾಡಲಿಕ್ಕಿರುವಾಗ ನೀವು ಬದಲಾದರೆ ಆತನು ಬದಲಾಗ್ತಾನೆ ಎಂಬುದಾಗಿ. ಅದಕ್ಕೆ ಹೇಳ್ತಾರೆ, ಬನ್ನಿರಿ ವಾದಿಸುವ ಎಂದು ಯೆಹೋವನು ಅನ್ನುತ್ತಾನೆ. ನಿಮ್ಮ ಪಾಪಗಳು ಕಡು ಕೆಂಪಾಗಿದ್ದರು. ಈಗ ನೀವು ಯಾಕೆ ಪಾಪ ಮಾಡಿದೆ ಅಂತ ಕೇಳ್ತಾ ಇಲ್ಲ, ಯಾಕಂದ್ರೆ ಇಲ್ಲಿ ಲಿಸ್ಟ್ ಇದೆ. ಅದು ಏನು ಹೇಳೋದಕ್ಕೆ ಅವ್ರಿಗೆ ಚಾನ್ಸು ಇಲ್ಲ. ಅವ್ರು ಬಂದು ನಿಂತ್ಕೋಬೇಕಷ್ಟೇ. ಬನ್ರಿ ನಿಂತ್ಕೊಳ್ಳಿ. ಏನು ಸ್ವಾಮಿ ಮಾಡಿದ್ರಿ, ಅಪರಾಧ ಆಗಿದೆ ಸ್ವಾಮಿ, ಇವೆಲ್ಲ ಲಿಸ್ಟ್ಗಳನ್ನ ಓದ್ದಲ್ಲ, ಎಲ್ಲರೂ ಭಾಗಿಯಾಗಿದ್ದಾರೆ. ಒಬ್ಬನು ಸಹ ನಾವು ರೋಮಪುರ ಪತ್ರಿಕೆ ನೋಡ್ತೇವೆ, ಒಬ್ಬನಾದರೂ ಇದ್ದಾನ ನೀತಿವಂತಿಕೆ ನೋಡುವಾಗ ಒಬ್ಬರೂ ಕಾಣಿಸಲಿಲ್ಲ ಎಂಬುದಾಗಿ. ಅದಕ್ಕೋಸ್ಕರ
ಬನ್ನಿರಿ ವಾದಿಸುವ ಎಂದು ಯೆಹೋವನು ಅನ್ನುತ್ತಾನೆ. ನಿಮ್ಮ ಪಾಪಗಳು ಕಡು ಕೆಂಪಾಗಿದ್ದರು ಹಿಮದ ಹಾಗೆ ಬಿಳುಪಾಗುವವು. ಕಿರುಮಂಜಿ ಎಲ್ಲ ಬಣ್ಣದವಾಗಿದ್ದರೂ ಉಣ್ಣೆಯಂತೆ ಬೆಳ್ಳಗಾಗುವವು. ನೀವು ಒಪ್ಪಿ ವಿಧೇಯರಾದರೆ ದೇಶದ ಮೇಲನ್ನು ಅನುಭವಿಸಿರಿ. ಈ ವಾದ ಏನಕ್ಕೋಸ್ಕರ ವಾದ ಅಂದರೆ, ಈಗ ನಾನು ಹೇಳೋದಲ್ಲ, ಈಗ ಕೋರ್ಟಲ್ಲಿ ನೀವು ಹೋಗಿದ್ದೀರಿ, ನ್ಯಾಯಾಧೀಶರು ಕೂತ್ಕೊಂಡಿದ್ದಾರೆ, ನಿಮಗೋಸ್ಕರ ಅಡ್ವೊಕೇಟ್ ಹೇಳ್ತಾರೆ ಸ್ವಾಮಿ ಇದು ಹಿಂಗಾಗಿದೆ ಹಿಂಗಾಗಿ. ಕೊನೆಯದಾಗಿ ನ್ಯಾಯಾಧೀಶರು ನ್ಯಾಯ ತೀರ್ಪು ಕೊಡ್ತಾರೆ. ನ್ಯಾಯ ತೀರ್ಪು ಕೊಡೋಕ್ಕಿಂತ ಮುಂಚೆ ಕಕ್ಷಿಗಳು ಮತ್ತು ಭೇದಗಳು ಇಬ್ಬರು ಸೇರಿ ಮಾತಾಡುವ ಅಂದ್ರೆ ಅಂತ, ಸರಿ ನೀವೇನು ಹೇಳ್ತೀರಾ ಹೇಳ್ರಿ ಎಂಬುದಾಗಿ ಒಂದು ಚಾನ್ಸ್ ಕೊಡ್ತಾರೆ. ಯಾರ ಮೇಲೆ ಆರೋಪ ಹೊರಿಸಿದಾರೋ ಅವ್ರಿಗೊಂದು ಚಾನ್ಸ್ ಕೊಡ್ತಾರೆ ನ್ಯಾಯಾಧೀಶರು. ಅವ್ರು ಹೇಳಿದ್ರು ಇವರು ಹೇಳಿದ್ರು, ಆಯ್ತು ಬಿಡಿ, ನನ್ಗೆ ಆಯ್ತು, ನನಗೆ ಬಂದಿದೆ, ಈಗ ನೀವೇನು ಹೇಳ್ತೀರಿ ಮೇಲೆ ನೋಡುವಾಗ, ಒಂದು ವೇಳೆ ಸ್ವಾಮಿ ಅದು ಹೇಳಿದೆಲ್ಲ ನಿಜ, ಕ್ಷಮ ಮಾಡ್ರಿ ಎಂಬುದಾಗಿ ಹೇಳುವಾಗ ಅದು ನ್ಯಾಯಾಧೀಶನ್ ಬಿಟ್ಟಿದ್ದು. ಅಡ್ವೊಕೇಟ್ಸ್ ಲಾಯರ್ಗಳು ಏನು ಹೇಳಿದಾರೋ ವಾದ ಪ್ರತಿವಾದ ಕೇಳಿದ್ದಾರೆ, ಕಕ್ಷಿದಾರನ ಏನು ಹೇಳಿದಾರೋ ಅದು ಕೇಳಿದ್ದಾರೆ, ಆರೋಪಿಗಳು ಅವ್ರದ್ದು ಕೇಳಿದ್ದಾರೆ. ಇವೆಲ್ಲ ಕೇಳಿದ ಮೇಲೆ ನ್ಯಾಯ ತೀರ್ಪು ಕೇಳಿದ ನಂತರ ತೀರ್ಮಾನ ಬಂದ್ಬಿಟ್ಟು ನ್ಯಾಯಾಧೀಶರು. ಈಗ ನ್ಯಾಯಾಧೀಶ ಹೇಳ್ತಾರೆ, ಬನ್ನಿರಿ, ಯೆಶಾಯ ಬರೆದ ಗ್ರಂಥ 1ನೇ ಅಧ್ಯಾಯ 18ನೇ ವಚನ, ಬನ್ನಿರಿ ವಾದಿಸುವ ಎಂದು ಯೆಹೋವನು ಅನ್ನುತ್ತಾನೆ. ನಿಮ್ಮ ಪಾಪ ಕಡು ಕೆಂಪಾಗಿದ್ದರು ಹಿಮದ ಹಾಗೆ ಬಿಳುಪಾಗುವವು. ಹಿರಿಮಂಜು ಬಣ್ಣಗಳಾಗಿದ್ದರು ಉಣ್ಣೆಯಂತೆ ಬೆಳಗಾಗುವವು. ನೀವು ಒಪ್ಪಿ ವಿಧೇಯರಾದರೆ ಏನಾಗುತ್ತೆ? ನಿಮ್ಮ ಕಡು ಕೆಂಪಾಗಿರೋ ಪಾಪವು ಹಿಮದಂತೆ ಬೆಳಪಾಗುತ್ತೆ. ನೀವು ಒಪ್ಪಿಕೊಂಡು ವಿಧೇಯರಾದರೆ ನಿಮ್ಮ ಕಿರುಮಂಜಿರುವಂಥ ಪಾಪಗಳೆಲ್ಲವೂ ಉಣ್ಣೆಯಂತೆ ಬೆಳಗಾಗಿ ಮಾಡ್ತೀನಿ ಎಂಬುದಾಗಿ. ಅಷ್ಟೇ ಅಲ್ಲ, ನೀವು ಒಪ್ಪಿ ವಿಧೇಯರಾದರೆ ದೇಶದ ಮೇಲನ್ನು ಅನುಭವಿಸಿರಿ ಎಂಬುದು. ದೇವರು ಇವತ್ತು ಬನ್ನಿರಿ, ಇವತ್ತು ನಾವು ಒಂದು ವಾಕ್ಯ ಏನು ಯೋಚನೆ ಮಾಡ್ತಾರೆ, ಬನ್ನಿರಿ. ದೇವರ ವಾಕ್ಯದಲ್ಲಿ ಎಷ್ಟು ಸಾರಿ ಬನ್ನಿರಿ ಎಂಬುದಾಗಿ, ಬಹಳ ಸಾರಿ ಬನ್ನಿ ಅಂತಿದೆ. ನಾವು ಕೆಲವು ವಿಷಯಗಳಲ್ಲಿ ಮಾತ್ರ ಬನ್ನಿರಿ ಎಂಬುದಾಗಿ ನಿಮ್ಮ ಮುಂದೆ ಹೇಳಲು ಇಷ್ಟಪಟ್ಟಿದ್ದೇನೆ. ಇದು ಮೊದಲನೇದು, ಬನ್ನಿರಿ ವಾದಿಸುವ. ಸಾಕ್ಷಾತ್ ನ್ಯಾಯಾಧೀಶನೇ ಕೂತ್ಕೊಂಡು ಹೇಳ್ತಾನೆ, ನೀವು ಒಪ್ಪಿಗೆ ಆದರೆ, ನೀವು ಒಪ್ಪಿ ವಿಧೇಯರಾದರೆ, ಏನಕ್ಕೆ ನನ್ನ ಮಾತಿಗೆ ವಿಧೇಯರಾದರೆ ನಾನು ಇವೆಲ್ಲ ಮಾಡೋದು ಎಂಬುದಾಗಿ. ಸೊ ಇದು ಮೊದಲನೇ ಬನ್ನಿರಿ ಎಂಬುದಾಗಿ. ಈಗ ಎರಡನೇ ಬನ್ನಿರಿ ನೋಡುವಾಗ ಯೋಹಾನ್ ಬರೆದ ಸುವಾರ್ತೆ 1ನೇ ಅಧ್ಯಾಯ, ಯೋಹಾನ್ ಬರೆದ ಸುವಾರ್ತೆ 1ನೇ ಅಧ್ಯಾಯ ಮಾಡೋಣ. 2ನೇ ಸಾರಿ ಒಂದು ಬನ್ನಿರಿ ಎಂಬುದಾಗಿ ನಾವು ನೋಡ್ತೇವೆ. ಯೋಹಾನ್ ಬರೆದ ಸುವಾರ್ತೆ 1ನೇ ಅಧ್ಯಾಯ, ಯೋಹಾನ್ ಬರೆದ ಸುವಾರ್ತೆ 1ನೇ ಅಧ್ಯಾಯ 43ರಿಂದ 50 ವಚನ ಓದ್ತೇನೆ. ಯಾಕಂದರೆ ಅದು ಸಂಪೂರ್ಣವಾಗಿ ನಮಗೆ ಗೊತ್ತಾಗಬೇಕಂದ್ರೆ ಹಿನ್ನೆಲೆಯೂ ನೋಡ್ಕೋಬೇಕು, ಆ ಒಂದು ಭಾಗವನ್ನು ನೋಡ್ಕೋಬೇಕು. ಯೋಹಾನ್ ಬರೆದ ಸುವಾರ್ತೆ 1ನೇ ಅಧ್ಯಾಯ 43ನೇ ವಚನದಿಂದ 50 ವಚನ ಓದ್ತೇನೆ. ಮರುದಿನ ಯೇಸು ಗಲಿಲಾಯಕ್ಕೆ ಹೊರಟು ಹೋಗಬೇಕೆಂದಿರುವಾಗ ಫಿಲಿಪ್ಪನನ್ನು ಕಂಡುಕೊಂಡು ನನ್ನನ್ನು ಹಿಂಬಾಲಿಸು ಅಂದನು. ಈ ಫಿಲಿಪ್ಪನು ಬೆತ್ಸಾಯಿದವನು, ಅಂದರೆ ಆಂದ್ರೆಯ ಪೇತ್ರರ ಊರಿನವನು. ಫಿಲಿಪ್ಪನು ನತಾನಯೇಲನನ್ನು ಕಂಡು ಅವನಿಗೆ, ಯಾವನ ವಿಷಯವಾಗಿ ಮೋಶೆ ಧರ್ಮಶಾಸ್ತ್ರದಲ್ಲಿ ಬರೆದನೋ ಮತ್ತು ಪ್ರವಾದಿಗಳು ಬರೆದರೋ ಆತನು ನಮಗೆ ಸಿಕ್ಕಿದನು. ಆತನು ಯಾರೆಂದರೆ ಯೋಸೇಫನ ಮಗನಾದ ನಜರೇತಿನ ಯೇಸು ಎಂದು ಹೇಳಿದನು ಎಂಬುದಾಗಿ. ನತಾನಯೇಲನು ಒಳ್ಳೆಯದೇನಾದರೂ ನಜರೇತಿನಿಂದ ಬರುವುದುಂಟೆ ಅಂದಾಗ ಫಿಲಿಪ್ಪನು ಬಂದು ನೋಡು ಅಂದನು. ಕಮ್ ಆ್ಯಂಡ್ ಸಿ, ಇಂಗ್ಲಿಷ್ ನೋಡುವಾಗ ಕಮ್ ಆ್ಯಂಡ್ ಸಿ. ನಿಮ್ಮ ಜೀವನದಲ್ಲಿ ನಿಮ್ಮ ಮಿತ್ರರ ಹತ್ರ ಅಥವಾ ನಿಮ್ಮ ಸಂಬಂಧಿಕರ ಹತ್ರ ನೀವು ಯೇಸು ಕ್ರಿಸ್ತನ ನಂಬಿದ ಮೇಲೆ ಅವ್ರ ಹತ್ರ ಹೋಗಿ ಹೇಳುವಾಗ, ಏನು ಹೇಳ್ತಾ ಇದೆಯಪ್ಪ, ಇಷ್ಟು ನಮ್ಮಲ್ಲೇ ಹುಟ್ಟಿ ನಮ್ಮಲ್ಲೇ ಬೆಳೆದು ಇವತ್ತು ನೀನು ಯೇಸು ಬಗ್ಗೆ ಹೇಳ್ತಿದ್ಯಾ, ಅಂದ್ರೆ ನಮ್ಮ ದೇವರನ್ನೆಲ್ಲ ಬಿಟ್ಬಿಡಿಯಾ ಅಂತ ಸಹಜವಾದ ಪ್ರಶ್ನೆ ಬರ್ತದೆ. ಇಲ್ಲಿ ಕೂಡ ಹಾಗೇನೆ. ಇಲ್ಲಿ ಏನಾಯ್ತಂದ್ರೆ, ಫಿಲಿಪ್ಪನ್ ಏನಾಗಿದೆ, ಮರುದಿನ ಯೇಸು ಗಲಿಲಾಯಕ್ಕೆ ಹೊರಟು ಬೇಕೆಂದಿರುವಾಗ ಫಿಲಿಪ್ಪನನ್ನು ಕಂಡು, ಯಾವಾಗ ಯೇಸು ಕ್ರಿಸ್ತನ ದೃಷ್ಟಿ ನಿಮ್ಮ ಮೇಲೆ ಬೀಳುತ್ತದೋ ನೀವು ಹಾಗೆ ಇರುವುದಿಲ್ಲ. ಯಾವಾಗ ನೀವು ಕ್ರಿಸ್ತನ ದೃಷ್ಟಿಗೆ ಒಳಗಾಗ್ತೀರೋ ನೀವು ಖಂಡಿತವಾಗಿ ಬದಲಾಗ್ತೀರಿ. ಯಾಕಂದ್ರೆ ಇದು ದೇವರ ಕೆಲಸ, ಮನುಷ್ಯನ ಕೆಲಸ ಅಲ್ಲ. ಹೀಗೆ ನೋಡುವಾಗ ಇಲ್ಲಿ ನಾವು ಫಿಲಿಪ್ಪನನ್ನು ಕಂಡು ನನ್ನನ್ನು ಹಿಂಬಾಲಿಸು ಎಂದು ಅಂದನು. ಫಿಲಿಪ್ಪನು ಬೆತ್ಸಾಯಿದವನು, ಅಂದರೆ ಆಂದ್ರೆಯ ಪೇತ್ರರ ಊರಿನವನು. ಫಿಲಿಪ್ಪನು ನತಾನಯೇಲನನ್ನು ಕಂಡು, ಈಗ ಫಿಲಿಪ್ಪನು ಯೇಸು ಕ್ರಿಸ್ತನ ಹಿಂಬಾಲಿಸ್ತಿದ್ದಾನೆ. ಪ್ರತಿಯೊಬ್ಬ ವಿಶ್ವಾಸಿ ಮಕ್ಕಳು ಈಗ ನೀವು ಹಿಂಬಾಲಿಸ್ತಿದ್ರೆ ನಿಜ, ಅದು ಭಾಗ 1. 2ನೇ ಭಾಗ, ನೀವಷ್ಟೇ ಪರಲೋಕಕ್ಕೆ ಹೋಗೋದಲ್ಲ, ಇತರರು ನೀವು ಹೇಳಬೇಕು, ಅವ್ರು ಸಹ ಬರಬೇಕು. ಈಗ ಫಿಲಿಪ್ಪನ್ ಏನು ಮಾಡ್ತಾನೆ ಅಂದರೆ, ನಾನೇನೋ ಸ್ವಾಮಿ ಹಿಂಬಾಲಿಸ್ತಿದ್ದಾನೆ, ಸಂತೋಷ. ಆದರೆ ಈ ನತಾನಯೇಲನ ಬಗ್ಗೆ ಹೇಗೆ?
ಈಗ ಅವನಿಗೆ ಹೇಳಬೇಕಲ್ಲ, ಯಾಕಂದ್ರೆ ನತಾಲಿಗೆ ಏನು ಗೊತ್ತು, ಫಿಲಿಪ್ಪನು ಹೇಗಿದ್ದಾನೆ ಅವನ ಜೀವನ ಎಲ್ಲ ಅದನ್ನು ಗೊತ್ತು. ಬಟ್ ಇವಾಗ ಫಿಲಿಪ್ಪನು ನತಾಲಿಗೆ ಹೇಳಬೇಕಂದ್ರೆ, ಯಾಕಂದ್ರೆ ನತಾನಿಯಲ್ಲಿ ನೋಡುವಾಗ ಅವನು ವೇದಗಳಿಗೆ ಧರ್ಮಶಾಸ್ತ್ರಕ್ಕೆ ವಿಧೇಯನಾದವನು. ಯಾರು ಅಂದ್ರೆ ಅವರೇನೋ ಪಿಕ್ಚರ್ ನೋಡ್ತಿದ್ದಾರೆ, ಯೇಸು ಕ್ರಿಸ್ತನ ಯಾರೆಂಬ ಪಿಕ್ಚರ್ ನೋಡ್ತಿದ್ದಾರೆ, ಸಾಕ್ಷಾತ್ ಯೇಸು ಸ್ವಾಮಿನೇ ಬಂದಿದ್ದಾರೆ, ಈಗ ಪಿಕ್ಚರ್ ಅವಶ್ಯಕತೆ ಇಲ್ಲವೇ ಅಂತ ಗೊತ್ತಾಗಬೇಕಲ್ವಾ. ಅದಕ್ಕೋಸ್ಕರ ಏನು ಸಾಕ್ಷಿ ಕೊಡೋದು, ಒಂದೇ ಒಂದು ಸಾಕ್ಷಿ ಕೊಡ್ತಾರೆ ಫಿಲಿಪ್ಪನ್, ಏನಂದ್ರೆ ಯಾವನ ವಿಷಯವಾಗಿ ಮೋಶೆ ಧರ್ಮಶಾಸ್ತ್ರದಲ್ಲಿಯೂ ಬರೆದನೋ ಮತ್ತು ಪ್ರವಾದಿಗಳು ಬರೆದರೋ ಆತನು ನಮಗೆ ಸಿಕ್ಕಿದನು. ನೀನು ಧರ್ಮಶಾಸ್ತ್ರನೂ ಗೊತ್ತು, ಪ್ರವಾದಿಗಳನ್ನು ಓದಿದ್ಯಾ, ಅವರೆಲ್ಲರೂ ಒಂದು ಮಾತು ಹೇಳಿದ್ದಾರೆ, ಆ ವ್ಯಕ್ತಿ ಯಾರೆಂಬುದಾಗಿ ನೀನು ನೋಡಿಲ್ಲ, ನಾನು ನೋಡಿದ್ದೇನೆ. ಇಷ್ಟೇ ಸಾಕ್ಷಿ. ನೀವು ಪಂಡಿತರ ಅಂಕೆ ಎಷ್ಟೆಷ್ಟು ಹೇಳಬೇಕಲ್ಲ, ನಿಮ್ಮ ಜೀವನದಲ್ಲಿ ದೇವರು ಏನು ಮಾಡಿದಾನೋ, ನಿಮ್ಮ ಜೀವನದಲ್ಲಿ ಯೇಸು ಕ್ರಿಸ್ತನು ಏನು ಮಾಡಿದಾನೋ ಅದನ್ನು ಹೇಳ್ರಿ, ಅವ್ರು ಒಪ್ಕೊಳ್ಳಿ ಬಿಡಲಿ. ಅದಕ್ಕಂದ್ರೆ ಸಾಕ್ಷಿ ಕೊಡೋದು ನಮ್ಮ ಕೆಲಸ. ಸಾಕ್ಷಿ ಕೊಡೋದು ನಮ್ಮ ಕೆಲಸ. ಬೆಳಕನ್ನು ಕಂಡಿದ್ದೇವೆ, ಬೆಳಕನ್ನು ಕಂಡಿದ ನಂತರ ಬೆಳಕಿನ ಬಗ್ಗೆ ನಾವು ಸಾಕ್ಷಿ ಕೊಡ್ತೇವೆ. ಹೋದ ವಾರ ನಿಮ್ಗೆ ಹೇಳಿದಂತೆ ನಾವು ಕಂಡಿದ್ದನ್ನು, ಕೇಳಿದ್ದನ್ನು, ಮುಟ್ಟಿದ್ದನ್ನು, ನೋಡಿದ್ದನ್ನು ನೋಡಿ ನಿಮಗೆ ಸಾಕ್ಷಿ ಕೊಡ್ತೇವೆ ಎಂಬುದಾಗಿ. ಪ್ರತಿಯೊಬ್ಬ ವಿಶ್ವಾಸಿ ಮಕ್ಕಳು ಯಾರು ಯೇಸು ಕ್ರಿಸ್ತನ ನಂಬಿದಾರೋ, ನೀವೇನು ನಂಬಿದ್ದೀರಿ ಅಂದ್ರೆ ಬೆಳಕನ್ನು ನಂಬಿದ್ದೇವೆ. ಈಗ ನೀವು ಬೆಳಕನ್ನು ನಂಬಿದ ನಂತರ ಈಗ ನೀವು ಬೆಳಕಿನ ಮಕ್ಕಳಾಗಿದ್ದೀರಿ. ನೀವು ಬೆಳಕಿನ ಮಕ್ಕಳಾದ ಮೇಲೆ ನೀವು ಬೆಳಕಿನರೊಟ್ಟಿಗೆ ಅಷ್ಟೇ ಇರೋದಲ್ಲ, ಕತ್ತಲಲ್ಲಿ ಇದ್ದಾರೆ ಎಷ್ಟೋ ಜನರು. ನೀವು ಬೆಳಕಿನ ಮಕ್ಕಳಾಗ ನೀವು ಸಾಕ್ಷಿ ಕೊಡುವಾಗ ದೇವ್ರು ಏನು ಕೆಲಸ ಮಾಡ್ತಾನೋ ಅದನ್ನ ಮಾಡ್ತಾನೆ. ದೇವ್ರ ಕೆಲಸ ಮಾಡೋದು ದೇವ್ರಿಗೆ ಬಿಟ್ಬಿಡಿ, ನಿಮ್ಮ ಕೆಲಸ ನೀವು ಯೋಚನೆ ಮಾಡಿ. ಅಯ್ಯೋ ಇವರಿಗೆ ಸಾಕ್ಷಿ ಕೊಟ್ಟರು ನಂಬ್ತಾರ, ನಿಮ್ಗೆ ಯಾಕ್ರಿ? ನಿಮ್ಗೆ ಯಾರೋ ಸಾಕ್ಷಿ ಕೊಟ್ಟರು, ನೀವು ನಂಬಿದ್ರ? ನಂಬಿಲ್ಲ. ಎಷ್ಟು ವರ್ಷಗಳಾಯ್ತು. ನನ್ನ ಜೀವನದಲ್ಲಿ ಒಬ್ಬ ನನ್ನ ಮಿತ್ರರು ಯೇಸು ಕ್ರಿಸ್ತ ನಂಬಿ ಒಂದು 2 ವರ್ಷ ಆಗಿತ್ತು. ನನ್ನ ಹತ್ರ ಬಂದು ಸಾಕ್ಷಿ ಕೊಟ್ಟರು, ನನಗೇನಾಗಿಲ್ಲ, ನಾನು ಸುಮ್ಮನೆ ಇದ್ದೆ. ಇರಲಿ ಬಿಡಪ್ಪ, ನೀನೇನೋ ಕ್ರಿಶ್ಚಿಯನ್ನು, ವಾಕ್ಯ ಏನೋ ಬೈಬಲ್ ಅಂತ ಹೇಳ್ತಿದ್ಯಾ, ಹೇಳ್ತಿದ್ದೆ ಬಿಡುವ, ನಾನು ಸುಮ್ಮನೆ ಇದ್ದಕ್ಕೆ. ವಾಕ್ಯ ಎಂದಿಗೂ ನಿರರ್ಥವಾಗಿ ಹೋಗುವುದಿಲ್ಲ. ವಾಕ್ಯದಲ್ಲಿ ಶಕ್ತಿ ಇದೆ, ವಾಕ್ಯದಲ್ಲಿ ಜೀವ ಇದೆ. ಆ ಜೀವ ಹೇಗಂದ್ರೆ ಇದು ಬೀಜ ಇದ್ದ ಹಾಗೆ. ಬೀಜ ನೀವು ಚೆಲ್ರಿ ಅಂತ ಹೇಳ್ತಾನೆ. ನೀವು ಯೇಸು ಕ್ರಿಸ್ತನು ನಿಮಗೆ ಆ ಬೀಜಕ್ಕೆ ಜೀವ ಕೊಡಿ ಎಂಬುದಾಗಿ ಎಂದಿಗೂ ಎಲ್ಲಿ ಹೇಳಿಲ್ಲ. ನೀವು ಏನ್ ನಂಬಿದ್ದೀರೋ ಅದು ಬೀಜ, ನಾವು ನಂಬಿರೋದು ವಾಕ್ಯ. ಆ ವಾಕ್ಯವನ್ನು ಬೀಜ ಎಂಬಂಥದ್ದೆಲ್ಲ ನೀವು ಸಾಕ್ಷಿ ಕೊಡುವಾಗ ನೀವು ಎದ್ರ ಬಗ್ಗೆ ಸಾಕ್ಷಿ ಕೊಡ್ತಾ ಇದ್ದೀರಿ? ಇದನ್ನು ನಾನು ನಂಬಿದ್ದೇನೆ ಎಂಬುದಾಗಿ ಸಾಕ್ಷಿ ಕೊಡ್ತೇನೆ. ನಮಗೆ ಆಧಾರ ಯಾವುದು? ದೇವರ ವಾಕ್ಯ. ದೇವರ ವಾಕ್ಯ ಬಿಟ್ಟು ಬೇರೆ ಸಾಕ್ಷಿ ಬೇಡ ದಯಮಾಡಿ ಪ್ರಿಯರೇ. ದೇವರ ವಾಕ್ಯ ಬಿಟ್ಟು ನೀವು ದೇವರ ಸಾಕ್ಷಿ ಕೊಡೋದಾದ್ರೆ ಮನುಷ್ಯ ಕಲ್ಪಿತ ಬೋಧನೆಗಳಾಗ್ತದೆ. ಎಷ್ಟೋ ಲೋಕದಲ್ಲಿದ್ದಾರೆ, ಅವೆಲ್ಲ ನಮಗಿಂತಲೂ ಉತ್ತಮರಾಗಿದ್ದಾರೆ, ನಮಗೆ ಬೇಕಾಗಿಲ್ಲ. ವಾಕ್ಯಕ್ಕೆ ಆಧಾರವಾಗಿ, ಯಾಕಂದ್ರೆ ವಾಕ್ಯ ಬೀಜ. ಯಾವಾಗ ನೀವು ಬೀಜ ಬಿತ್ತೀರೋ ಆ ಬೀಜ ಮೊಳಕೆ ಬರುವುದು ದೇವರ ಆತ್ಮನ ಕೃಪೆಯಿಂದಲೇ. ಆ ಜೀವ ಉಂಟು ಮಾಡೋದು ದೇವರ ಕೆಲಸ, ನಮ್ಮ ಕೆಲಸ ಬಿತ್ತೋ ಕೆಲಸ ಅಷ್ಟೇ. ಇಲ್ಲಿ ನಮ್ಮ ಫಿಲಿಪ್ಪನ್ ಮಾಡಿದೇನು? ಒಂದು ವಾಕ್ಯ ಬಿತ್ತಿದನು. ಏನು? ಧರ್ಮಶಾಸ್ತ್ರದಲ್ಲಿ ಬರೆದನೋ, ಯಾವನ ವಿಷಯವಾಗಿ ಮೋಶೆಯು ಧರ್ಮಶಾಸ್ತ್ರದಲ್ಲಿ ಬರೆದನೋ ಮತ್ತು ಪ್ರವಾದಿಗಳು ಬರೆದರೋ ಆತನು ನಮಗೆ ಸಿಕ್ಕಿದನು, ಅಷ್ಟೇ. ಹಾಗಾದರೆ ವ್ಯಕ್ತಿ ಯಾರು ಎಂಬುದಾಗಿ ಹೇಳುವಾಗ ಆತನು ಯಾರೆಂದರೆ ಯೋಸಫನ ಮಗನಾದ ನಜರೇತಿನ ಯೇಸು ಎಂದು ಹೇಳಿದನು. ಆ ವ್ಯಕ್ತಿ ಯಾರು ಎಂಬುದಾಗಿ ನೋಡುವಾಗ ನಜರೇತಿನ ಇರುವಂತಹ ಯೋಸಫನ ಮಗನಾದ ಯೇಸು ಎಂಬುದಾಗಿ ಅಲ್ಲಿವರೆಗೂ ಕೇಳ್ತಾ ಇದ್ದಾನೆ ನತಾನಿಯೇಲ್. ಮೋಶೆಲಿ ಹೇಳಿದ್ದು ಇವರೇನಾ? ಪ್ರವಾದಿಗಳು ಹೇಳಿದ್ದು ಇವರೇನಾ? ಯಾರಪ್ಪ ಆ ವ್ಯಕ್ತಿ ಅಂತ ಹೇಳ್ತಿದ್ಯಾ ಅಂತ ಕೇಳಿದಾಗ ನಜರೇತಿನಲ್ಲಿ ಒಬ್ಬರು ಯೋಸಫ್ ಅಂತ ಇದ್ದಾರಲ್ಲ, ಅವ್ರ ಮಗನ ಯೇಸು, ಅವರೇ ಅವರು. ಆ ನಜರೇತಿನ ಯೇಸು ಎಂಬುದಾಗಿ ಹೇಳುವಾಗ ನತಾನಿಯೇಲ್ಗೆ ಇಮಿಡಿಯೇಟ್ ಆಗಿ ಬಂತು ಏನಂದ್ರೆ, ನತಾನಿಯೇಲನು ಒಳ್ಳೇದೇನಾದರೂ ನಜರೇತಿನಿಂದ ಬರುವುದುಂಟೆ? ಒಳ್ಳೇದೇನಾದರೂ ನಜರೇತಿನಿಂದ ಬರುವುದುಂಟೆ ಅಂತ ಯಾಕೆ ಹೇಳ್ತಾರೆ ಅಂದ್ರೆ, ಈಗ ನೋಡಿ, ಧರ್ಮಶಾಸ್ತ್ರದಲ್ಲಿ ಪ್ರವಾದಿಯಾಗಿ ಯೇಸು ಕ್ರಿಸ್ತನ ಬರುವಿಕೆ ಬಗ್ಗೆ ಬರೆಯಲ್ಪಟ್ಟಿದೆ. ಪ್ರವಾದಿಗಳು ನುಡಿದಿದ್ದಾರೆ. ಮೋಶೆ ಧರ್ಮಶಾಸ್ತ್ರದಲ್ಲಿ ನುಡಿದಿದ್ದಾರೆ ನೋಡುವಾಗ ಇಂಥ ಉತ್ತಮವಾದದ್ದು ನಜರೇತ್ ಎಂಬುದಾಗಿ ಆ ಒಂದು ಹಳ್ಳಿಯಿಂದ ಬರುವ ಏನಾದರೂ ಒಳ್ಳೇದು ಬರ್ತದೆ ಎಂಬುದಾಗಿ ನೋಡುವಾಗ, ಯಾಕಂದ್ರೆ ಈ ಇಡೀ ಹರಬಳಿಕೆಯಲ್ಲಿ ನಜರೇತ್ ಎಂಬುದಾಗಿ ಎಲ್ಲಿ ಬಂದಿಲ್ಲ. ಯೇಸು ಕ್ರಿಸ್ತನು ನಜರೇತಿ ಆರಿಸ್ಕೊಂಡನು. ಪ್ರಿಯರೇ, ನಾವೆಲ್ಲ ಹುಟ್ಟಿದ್ದೇವೆ, ನಮ್ಮೊಂದು ಡೇಟ್ ಆಫ್ ಬರ್ತ್ ಇದೆ, ನಮ್ಮ ತಂದೆಗಳಿದ್ರೆ ನಮಗೆ ಚಾಯ್ಸ್ ಇಲ್ಲ. ನಿಮ್ಮ ತಂದೆಗಳಿಗೆ ನೀವು ಹುಟ್ಟಿದ್ದೀರಿ ಅಷ್ಟೇ. ಇಲ್ಲಿ ಯೇಸು ಕ್ರಿಸ್ತನ ಚಾಯ್ಸ್ ಇದೆ, ಮರಿಗಳ ಮೂಲಕವಾಗಿಯೇ. ಯಾಕೆ? ವಾಕ್ಯ ನೆರವೇರಬೇಕು. ಎರಡನೇದು, ಆತನಿಗೆ ಬೆತ್ಲೆಹೇಮಿನಲ್ಲಿ ಹುಟ್ಟಿದಂಥ ಮಗು ಅಂತ ಹೇಳಿಲ್ಲ ಯಾರಿಗೂ, ನಜರೇತಿನ ಯೇಸು. ಯಾಕಂದ್ರೆ ನಜರೇತು ಎಲ್ಲಿ ಸಹ ಒಂದು ವಿಶೇಷವಾದ ನಗರ ಅಲ್ಲ. ಯೆರೂಸಲೇಮ್ ಅದು ಇದನ್ನು ಭಯಂಕರವಂಥದ್ದು ವಿಷಯವಂತ ಅಲ್ಲೇ ಅಲ್ಲ.
ಅತಿ ಚಿಕ್ಕ ಒಂದು ಹಳ್ಳಿ, ಆದರೆ ಯೇಸು ಕ್ರಿಸ್ತನು ಅಲ್ಲಿ ಅಂದರೆ ಅತಿ ಸಾಮಾನ್ಯ ರೊಟ್ಟಿಗೆ, ಸರ್ವಸಾಮಾನ್ಯ ರೊಟ್ಟಿಗೆ ಆತನು ಗುರುತಿಸಿಕೊಂಡನು. ಹೇಳ್ತದೆ ಏನಂದ್ರೆ, ನಜರೇತಿನಿಂದ ಒಳ್ಳೆ ಬರೆದು ಉಂಟು. ಬೆತ್ಲೆಹೇಮಿನ ಯೇಸು ಅಂತ ಹೇಳಿದ್ರೆ ನಥಾನಿಯೇಲ್ ನಂಬ್ತಾರೆ. ಯಾಕಂದ್ರೆ ಬೆತ್ಲೆಹೇಮ್ ಬಗ್ಗೆ ಬರೆಯಲ್ಪಟ್ಟಿತ್ತು. ದಾವಿದನ ನಾವೆಲ್ಲರೂ ರಾಗ ಆಡ್ತೀವಿ ಕ್ರಿಸ್ಮಸ್ ಬಂದಾಗ, ದಾವಿದ ಪುರದೋಳ್ ಹುಟ್ಟಿದನು ಯೇಸು ಎಂಬುದಾಗಿ. ಅದು ಎಲ್ರಿಗೂ ಗೊತ್ತಿದೆ. ನಜರೇತು ನಜರೇತಿನಿಂದ ಯಾವುದು, ಯಾಕಂದ್ರೆ ಪ್ರವಾದದಲ್ಲಿ ನಜರೇತ್ ಎಲ್ಲಿಯೂ ಬರೆದಿಲ್ಲ. ಹೇಳ್ತಾನೆ ಏನಂದ್ರೆ, ಒಳ್ಳೇದೇನಾದ್ರೂ ನಜರೇತಿನಿಂದ ಬರುವುದಂತೆ ಅಂದಾಗ ಫಿಲಿಪ್ಪನು ಏನ್ ಹೇಳ್ತಾನೆ, ನಾನು ಸಾಕ್ಷಿ ಕೊಟ್ಟಿದ್ದೇನೆ. ಇದ್ರ ಬಗ್ಗೆ ಹೆಚ್ಚಿನ ಭಾಗ್ಯ ನೀವು ಕೇಳಬೇಕಂದ್ರೆ ಬಂದು ನೋಡಿರಿ, ಕಮ್ ಆ್ಯಂಡ್ ಸಿ. ಇದು ಎರಡನೇ ಕಮ್. ಏನು, ನಾನು ಸತ್ಯದ ಸಾಕ್ಷಿ ನೀವು ಕೊಟ್ಟಿದ್ದೇನೆ, ಇನ್ನೂ ಹೆಚ್ಚಾಗಿ ನೀವು ಸತ್ಯ ಬಗ್ಗೆ ತಿಳ್ಕೊಂಡು ಬರೆ, ಪ್ಲೀಸ್ ಕಮ್ ಆ್ಯಂಡ್ ಸಿ. ದಯವಿಟ್ಟು ಬನ್ನಿರಿ, ಎರಡನೇ ಬನ್ನಿರಿ. ಆವಾಗ ನೋಡ್ರಿ, ಯೇಸು ಬಂದು ನೋಡು ಅಂದನು. ಯೇಸು ತನ್ನ ಕಡೆಗೆ ಬರುವ ತನ್ನನ್ನು ಕಂಡು ಅವನ ವಿಷಯವಾಗಿ, ಇಗೋ ಇವನು ನಿಜವಾದ ಇಸ್ರಾಯೇಲನು. ನಾನು ಅದಕ್ಕೆ ಹೇಳಿದೆ ನೋಡಿ, ಈ ನಿಜವಾದ ಇಸ್ರಾಯೇಲನು, ಇವನಲ್ಲಿ ಕಪಟವಿಲ್ಲ ಅಂದನು. ನತಾನಯೇಲನು, ನನ್ನನ್ನು ನೀನು ಹೇಗೆ ಬಲ್ಲೆ ಎಂದು ಯೇಸುವನ್ನು ಕೇಳಿದಕ್ಕೆ ಆತನು, ಫಿಲಿಪ್ಪನು ನಿನ್ನನ್ನು ಕರೆದಕ್ಕಿಂತ ಮುಂಚೆ ನೀನು ಆ ಅಂಜೂರದ ಮರದ ಕೆಳಗೆ ಇದ್ದಾಗ ನಿನ್ನನ್ನು ನೋಡಿದೆನು ಅಂದನು. ನನ್ನನ್ನು ಪರೀಕ್ಷಿಸಿ ಸಂಪೂರ್ಣ ತಿಳ್ಕೊಂಡಿದ್ದಿ, ನನ್ನ ಆಲೋಚನೆ ಎಲ್ಲ ನೀನು ತಿಳ್ಕೊಂಡಿದ್ದಲ್ಲಪ್ಪ ಎಂಬುದಾಗಿ ನಾವು ಈಗ ರಾಗ ಹಾಡಿದೆವಲ್ಲ. ನತಾನಯೇಲನಿಗೆ ಯೇಸು ಯಾರು ಎಂಬುದಾಗಿ ಗೊತ್ತಿಲ್ಲ. ಯೇಸಿನ ಪರಿಚಯ ಮಾಡಿದವನು ಫಿಲಿಪ್ಪನು. ಆದರೆ ಈ ನತಾನಯೇಲನಿಗೆ ಏನಂದ್ರೆ, ಪ್ರವಾದನೆ ಪ್ರಕಾರ, ಮೋಶೆ ಧರ್ಮಶಾಸ್ತ್ರದ ಪ್ರಕಾರ ಯೇಸು ಕ್ರಿಸ್ತನು ಅಥವಾ ಒಂದು ಒಳ್ಳೆಯದನ್ನು ಆಗ್ಬೇಕು ಇಸ್ರಾಯೇಲರಿಗೆ ಅಂದರೆ ಒಂದು ಯಾವುದೋ ಒಂದು ಒಳ್ಳೆ ಪಟ್ಟಣದಿಂದಲೋ ರಾಜ್ಯದಲ್ಲಿ ಬರಬೇಕಲ್ಲ ಅಂತ ಆತನ ಆಲೋಚನೆ. ಆದರೆ ನಾವು ಇಲ್ಲಿ ಏನು ನೋಡ್ತೀವಿ ಅಂದರೆ, ನಮ್ಮ ಕರ್ತನ ಹೇಳೋದಂದ್ರೆ, ಇನ್ನೂ ನತಾನಯೇಲನು ಯೇಸು ಕ್ರಿಸ್ತನ ನೋಡಲಿಕ್ಕೆ ಬರ್ತಾ ಇದ್ದಾರೆ. ಅಷ್ಟೊತ್ತಿಗೆ ಯೇಸು ಕ್ರಿಸ್ತನು ಹೇಳ್ತಾರೆ, ಇಗೋ ಇವನು ನಿಜವಾದ ಇಸ್ರಾಯೇಲನು. ದೇವರು ನಮ್ಮ ಬಗ್ಗೆ ಏನು ಸಾಕ್ಷಿ ಕೊಡ್ತಾನೆ? ನಾವು ಯಾವಾಗಲೂ ನಮ್ಮ ಸಾಕ್ಷಿ ಬಗ್ಗೆನೇ ಯೋಚನೆ ಮಾಡ್ತಾ ಇರ್ತೀವಿ. ದೇವರು ನಿಮ್ಮ ಬಗ್ಗೆ ಏನು ಸಾಕ್ಷಿ ಕೊಡ್ತಾನೆ? ಯೋಬನ ಬಗ್ಗೆ ಸೈತಾನ್ ಹೇಳ್ತಾನೆ, ಯೋಬನ ಬಗ್ಗೆ ಏನಾದ್ರೂ ನೀನು ಆಲೋಚನೆ ಮಾಡಿದ್ಯಾ? ಯಾಕೆ ದೇವರು ಹೇಳ್ತಾನೆ ಅಂತ ನೋಡುವಾಗ ಅಷ್ಟು ಕಾನ್ಫಿಡೆನ್ಸ್ ದೇವರಲ್ಲಿದೆ. ಗಾಡ್ ಹ್ಯಾಸ್ ಸೋ ಮಚ್ ಆಫ್ ಕಾನ್ಫಿಡೆನ್ಸ್ ಇನ್ ಜೋಬ್. ನಿಮ್ಮ ಬಗ್ಗೆ ದೇವರು ಏನು ಸಾಕ್ಷಿ ಕೊಟ್ಟ ಅದ್ರ ಬಗ್ಗೆ ಯೋಚನೆ ಮಾಡ್ರಿ. ಬಟ್ ಸರಿ, ನಾನು ಅದು ಮಾಡಿದ್ರೆ ಇದು ಮಾಡಿದ್ರೆ ನನ್ನ ಸಾಕ್ಷಿ ಹಾಳಾಗುತ್ತೆ, ನಿಮ್ಮ ಸಾಕ್ಷಿ ಏನ್ರಿ ಹಾಳಾಗುತ್ತೆ? ನಾವು ಹಾಳಾಗಿದ್ದವರನ್ನೇ ಆತನ ರಿಪೇರಿ ಮಾಡಿ ಶುದ್ಧರಾಗಿ ಮಾಡಿದ್ದಾನೆಂದರೆ ಆತನ ನೀತಿವಂತಿಕೆ ನಮಗೆ ಕೊಟ್ಟಿದ್ದಾನೆ. ನಮ್ಮಲ್ಲಿ ನೀತಿವಂತಿಕೆ ಇಲ್ಲ. ನಿಮ್ಮ ಕೆಲಸ ಏನೋ ಸಾಕ್ಷಿ ಕೊಡ್ರಿ. ನೀವೇನು ಸಾಕ್ಷಿ ಕೊಟ್ಟಿದ್ದೀರಿ ಅದ್ರ ಬಗ್ಗೆ ಹೆಚ್ಚು ತಿಳಿದುಕೊಳ್ಬೇಕು, ಬಂದು ನೋಡ್ರಿ. ಓಕೆ, ಸೊ ಹಾಗಾಗಿ ಈತನು ನಿಜವಾದ ಇಸ್ರಾಯೇಲನು, ಇವನಲ್ಲಿ ಕಪಟವಿಲ್ಲ ಅಂದನು. ನತಾನಯೇಲನು ಹೇಳ್ತಾನೆ, ನನ್ನನ್ನು ನೀನು ಹೇಗೆ ಬಲ್ಲೆ? ನನಗೆ ನಿನ್ನ ಬಗ್ಗೆ ಗೊತ್ತಿಲ್ಲ, ಬಟ್ ನನ್ನ ಬಗ್ಗೆ ನೀನು ಎಲ್ಲ ತಿಳ್ಕೊಂಡಿದ್ದೆ. ಅದೇ ಅವಾಗ ಹೇಳ್ತಾನೆ ಎಂದು ಹೇಳುವಾಗ ಯೇಸು ಕೇಳೋದಕ್ಕೆ ಆತನು, ಫಿಲಿಪ್ಪನು ನಿನ್ನನ್ನು ಕರೆಯೋದಕ್ಕಿಂತ ಮುಂಚೆ ನೀನು ಅಲ್ಲೇ ಕೂತ್ಕೊಂಡಿದ್ದೀಯ ಅಂಜೂರ ಮರದ ಕೆಳಗಡೆ, ಫಿಲಿಪ್ಪನೇನು ಬಂದಿಲ್ಲ. ನಾನು ನಿಂಗೆ ಆವಾಗಲೇ ನೋಡ್ಬಿಟ್ಟೆ. ಫಿಲಿಪ್ಪನ ಬಂದು ನಿಮಗೆ ಸಾಕ್ಷಿ ಕೊಡ. ಅದಕ್ಕೋಸ್ಕರ ಪ್ರಿಯರೇ, ನೀವು ಹಾದು ಹೋಗ್ತಿರುವಾಗ ನಿಮ್ಮ ಜೀವನದಲ್ಲಿ ನಿಮ್ಮ ಪಕ್ಕದಲ್ಲಿ ಯಾರಿದ್ದಾರೋ, ಹಿಂದೆ ಯಾರಿದ್ರು, ಮುಂದೆ ಯಾರ ಬಗ್ಗೆ ಯೋಚನೆ ಮಾಡಬೇಡ್ರಿ. ಅದು ದೇವರು ಯೋಚನೆ ಮಾಡಿದ್ದಾನೆ. ನೀವು ಒಂದು ಬೆಳಕಿನ ಒಂದು ಸಲಕರಣೆ ಆಗಿರ್ರಿ, ಅವರ ಜೀವನಕ್ಕೆ ಆಶಾದಾಯಕವಾದಂಥ ಒಂದು ಸಲಕರಣೆ ಆಗಿರ್ರಿ. ದೇವರು ಆ ರೀತಿಯಾಗಿ ನಿಮ್ಮನ್ನು ಉಪಯೋಗಿಸುವಂಥ ಒಂದು ಅವಕಾಶ ಕೊಟ್ಟಾಗ ನಿಮ್ಮ ಸಿಂಪಲ್ ಭಾಷೆಯಲ್ಲೇ ಹೇಳ್ರಿ ಒಂದು ಸಿಂಪಲ್ ಸಾಕ್ಷಿ. ಆ ಸಾಕ್ಷಿ ಏನು ಮಾಡುತ್ತೆ? ದೇವರಾತನ ಕೆಲಸ ಮಾಡಿದಾಗ ಅವರೂ ಬೆಳಕಿಗೆ ಬರ್ತಾರೆ. ಅದಕ್ಕೆ ಒಂದು ಎಕ್ಸಾಂಪಲ್ ಆಗಿ ನಾವು ಇಲ್ಲೇ ನೋಡ್ತಾ ಇದ್ವಿ. ಏನಂದರೆ, ಹೇಳಿದ್ರೆ ನಾನು ಫಿಲಿಪ್ಪನ ನಿನ್ನನ್ನು ಕರೆದ ಮುಂಚೆ ನೀನು ಆ ಅಂಜೂರದ ಮರದ ಕೆಳಗೆ ಇದ್ದಾಗ ನಿನ್ನನ್ನು ನೋಡಿದೆನು ಅಂದನು. ಅದಕ್ಕೆ ನತಾನಯೇಲನು ಆವಾಗ ಹೇಳ್ತಾನೆ, ಏನು ಸಾಕ್ಷಿ ನೋಡಿ ಇವಾಗ? ಗುರುವೇ, ನೀನು ದೇವಕುಮಾರನೇ ಸರಿ, ನೀನೇ ಇಸ್ರಾಯೇಲಿನ ಅರಸನು ಎಂದನು. ನೋಡಿ, ಸಾಕ್ಷಿ ಕೊಡೋಕ್ಕಿಂತ ಮುಂಚೆ ಏನು ಹೇಳ್ತಾನೆ? ನಜರೇತಿನಿಂದ ಒಳ್ಳೇದು ಯಾವುದು ಬರೋಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಒಂದು ಪ್ರದೇಶಕ್ಕೋಸ್ಕರ ಸೀಮಿತನಾಗಿಲ್ಲ ಯೇಸು ಕ್ರಿಸ್ತ. ಈಗೋ ದೇವರ ಕುರಿಮರಿ, ಇಡೀ ಲೋಕದ ಪಾಪವನ್ನು ನಿವಾರಣೆ ಮಾಡೋಕ್ಕೋಸ್ಕರ ನೇಮಿಸಿದಂಥ ಕುರಿಮರಿ ಇದೆ ಎಂಬುದಾಗಿ ಹೇಳುವಾಗ ಭಾರತ, ಚೈನಾ, ಪಾಕಿಸ್ತಾನ, ಇಡೀ ಲೋಕದ ಪಾಪವನ್ನು ಹೊತ್ತುಕೊಂಡು ಹೋಗುವಂಥ ದೇವರ ಕುರಿಮರಿ, ಆತನ ಯಜ್ಞನ ಕುರಿಮರಿ ಅಂತ. ಹಾಗೆ ಮೊದಲನೇದು ಕಮ್ ಲೆಟ್ಸ್ ಆರ್ಗ್ಯೂ. ಮೊದಲನೇದಾಗಿ ಈಗ ಇಲ್ಲಿ ಬಂದು ನೋಡಿರಿ ಎಂಬುದಾಗಿ ಪ್ರತಿ ಸಾರಿ ನಾವು ದೇವರ ವಾಕ್ಯಕ್ಕೆ ಬರುವಾಗ ನಾವು ಚೈತನ್ಯಗೊಳ್ತೇವೆ. ಪ್ರತಿ ಸಾರಿ ನಾವು ಸಾಕ್ಷಿ ಹೇಳುವಾಗ ಇನ್ನೊಬ್ಬರ ಜೀವನದಲ್ಲಿ ಏನೋ ದೇವರ ಕೆಲಸ ಮಾಡ್ತಿದ್ದಾನೆ. ಅದಕ್ಕೆ ಸಾಕ್ಷಿ ಎರಡನೇದನ್ನು ನೋಡ್ತೀವಿ ನಾವು. ಸೊ ಹಾಗಾಗಿ ಮೂರನೇದಾಗಿ ನಾವು ನೋಡುವಾಗ ಎರಡನೇ ಅಧ್ಯಾಯ ಹಾಗೆ ಹೋಗ್ರಿ. ಎರಡನೇ ಅಧ್ಯಾಯದಲ್ಲಿ ಹೋಗುವಾಗ ನಾವು 5ನೇ ವಚನ ಓದೋಣ. ಎರಡನೇ ಅಧ್ಯಾಯ
ನಾವು ಈಗ ಮೊದಲನೇ ಅಧ್ಯಾಯ ನೋಡಿದಲ್ವಾ, ಎರಡನೇ ಅಧ್ಯಾಯ ಎಲ್ಲರಿಗೂ ಬಹಳ ಪರಿಚಯವಾದಂತಹ ಒಂದು ಭಾಗನೇ. ನಾನು ದಯವಿಟ್ಟು ನಿಮಗೋಸ್ಕರ ಎರಡನೇ ಅಧ್ಯಾಯ 1, 2, 3 ಓದ್ತೇನೆ. ಮಾರನೇ ದಿನದಲ್ಲಿ ಗಲಿಲಾಯದ ಕಾನಾ ಊರಿನಲ್ಲಿ ಒಂದು ಮದುವೆ ಆಯಿತು. ಯೇಸುವಿನ ತಾಯಿಯಲ್ಲಿದ್ದಳು. ಯೇಸುವನ್ನು ಆತನ ಶಿಷ್ಯರನ್ನು ಮದುವೆಗೆ ಕರೆದರು. ದ್ರಾಕ್ಷರಸವು ಸಾಲದೆ ಹೋಗಲಾಗಿ ಯೇಸುವಿನ ತಾಯಿ ಆತನಿಗೆ, ಅವರಲ್ಲಿ ದ್ರಾಕ್ಷರಸವಿಲ್ಲ ಎಂದು ಹೇಳಿದಳು. ಅದಕ್ಕೆ ಯೇಸು ಆಕೆಗೆ, ಅಮ್ಮ, ನನ್ನ ಗೊಡವೆ ನಿನಗೇಕೆ? ನನ್ನ ಸಮಯವು ಇನ್ನೂ ಬಂದಿಲ್ಲ. ಮೈ ಟೈಮ್ ಹ್ಯಾಸ್ ನಾಟ್ ಎಟ್ ಕಮ್. ಇಲ್ಲಿ ಕಮ್ ಅಂತ ನೋಡುವಾಗ ದೇವರ ಸಮಯ ಇನ್ನೂ ಬಂದಿಲ್ಲ. ನಾನು ಬಂದಿದ್ದೇನೆ, ನನ್ನ ಜೊತೆಗೆ ಶಿಷ್ಯರು ಬಂದಿದ್ದಾರೆ, ಎಲ್ಲರೂ ಬಂದಿದ್ದಾರೆ, ಆದರೆ ದೇವರ ಸಮಯ ಬಂದಿಲ್ಲ. ದೇವರ ಸಮಯ ಬರುವವರೆಗೂ ನಾನು ಏನು ಮಾಡ್ಲಿಕ್ಕಾಗೋದಿಲ್ಲ. ಯಾಕಂದ್ರೆ ನಾನು ನಿಮ್ಮ ಇಷ್ಟದನುಸಾರವಾಗಿ ನೆರವೇರಿಸ್ಕೊಳ್ಳೋದು ನಾನು ಬಂದಿಲ್ಲ. ನಮ್ಮ ತಂದೆ ಏನು ಹೇಳ್ತಾನೋ ಅವಾಗ ನಾನು ಮಾಡಬೇಕೇ ವಿನಃ ಬೇರೆ ನಾನು ಸರ್ವಸಾಮಾನ್ಯನಷ್ಟೇ. ಅದೇ ರೀತಿಯಾಗಿ ಪ್ರಿಯರೇ, ನಾವೆಲ್ಲರೂ ಸರ್ವಸಾಮಾನ್ಯರೇ. ನಮ್ಮಲ್ಲಿ ವಿಶೇಷತೆ ಇದೆ ಅಂದರೆ ನಾವು ದೇವರ ಚಿತ್ತಕ್ಕೆ ಒಳಗಾಗಿ ನಂಬಿದಾಗ ವಿಶೇಷತೆ. ಅದನ್ನು ಮರೆತರೆ ಮತ್ತು ನಾವು ಯಥಾಪ್ರಕಾರ ಸಾಮಾನ್ಯರೇ. ಯೇಸು ಕ್ರಿಸ್ತನು ಕತ್ತೆ ಮೇಲೆ ಕೂತ್ಕೊಂಡು ಹೋದನು. ಯೆರೂಸಲೇಮ್ ಪಟ್ಟಣ ಒಳಗಡೆ ಬಂದನು. ಆ ಕತ್ತೆ ಮರಿ ಇತ್ತದು, ಇನ್ನೂ ದೊಡ್ಡ ಕತ್ತೆನೂ ಅಲ್ಲ ಅದು. ಆ ಮರಿ ಕಟ್ಟಿ ಎಷ್ಟೋ ಸಮಯ ಆಗಿರ್ಬೋದು. ಕತ್ತೆಗೆ ಯಾರು ವಿಶೇಷವಾಗಿ ಕೊಡಲಿಲ್ಲ. ಅದಕ್ಕೆ ಕತ್ತೆಗಳು ಮಾತಾಡ್ಕೊಂಡಂತೆ. ಹೌದಯ್ಯ, ಯೇಸು ಕ್ರಿಸ್ತ ನಮ್ಮ ಮೇಲೆ ಕೂತ್ಕೊಂಡು ಹೋಗುವಂಥ ಒಂದು ಅವಕಾಶ ನಮ್ಗೆ ಕೊಟ್ಟರಲ್ಲ. ಈ ಭಾಗ್ಯ ಬೇರೆ ಕತ್ತೆಗಳಿಗಿಲ್ಲ. ಯಾರು ನಾವು ಕತ್ತೆ, ನೀವು ಕತ್ತೆನೇ, ನಿನ್ನನ್ನು ಆರಿಸ್ಕೊಂಡಲ್ಲ ಹೇಳಿದ್ರ. ಈ ಕತ್ತೆ ಮೇಲೆ ಯೇಸು ಕೂತ್ಕೊಂಡು ಹೋದನಲ್ಲ, ಆ ಕತ್ತೆಗೆ ಗೌರವ ಬಂತು. ಅದೇ ರೀತಿಯಾಗಿ ನಾವೆಲ್ಲ ಕತ್ತೆಗಳ ಪ್ರಿಯರೇ. ನಮ್ಮಲ್ಲಿ ವಿಶೇಷತೆ ಇಲ್ಲ. ನಮ್ಮನ್ನು ಯಾರು ಉಪಯೋಗಿಸ್ಕೊಂಡ್ರೋ, ನಮ್ಮನ್ನು ಯಾರು ಪ್ರೀತಿ ಮಾಡಿದರೋ ಅವರ ನಿಮಿತ್ತವಾಗಿ ಇವತ್ತು ನಾವು ವಿಶೇಷರಾಗಿದ್ದೇವೆ ವಿನಃ ಮತ್ತು ನಾವು ಮಣ್ಣು ಧೂಳಿಗಳೇ ಹಾಗೇನೆ. ಹಾಗಾಗಿ ಈಗ ನಾನು ಯಾಕೆ ನಿಮ್ಮ ಈ ವಿಷಯ ತಂದೆ, ನನ್ನ ಸಮಯ ಇನ್ನೂ ಬಂದಿಲ್ಲ. ಮೈ ಟೈಮ್ ಹ್ಯಾಸ್ ನಾಟ್ ಎಟ್ ಕಮ್. ಅನೇಕ ಸಾರಿ ನಾವು ಏನು ಮಾಡ್ತೀವಿ ಅಂದರೆ ಉದ್ವೇಗದಲ್ಲಿಯೂ ಒಂದು ಫೋರ್ಸ್ನಲ್ಲಿ ಇದಾಗಬೇಕು, ನಾವು ಮಾಡಬೇಕು ಅಂತ ಮಾಡಕ್ಕೆ ಹೋಗ್ತೇವೆ. ಮಾಡಿದಾಗ ಅನಾಹುತಗಳೇ ಜಾಸ್ತಿ. ಯಾಕಂದರೆ ನಾವು ದೇವರ ಸಮಯಕ್ಕೋಸ್ಕರ ಕಾಯೋದಿಲ್ಲ. ಇದು ಮನುಷ್ಯನ ಸ್ವಭಾವ. ಅದಕ್ಕೆ ಕನ್ನಡದಲ್ಲಿ ಒಂದು ಗಾದೆ ಇದೆ. ಒಬ್ರು ಕೇಳಿದಂತೆ ಮಾವಿನಣ್ಣು ಹೇಗಿರುತ್ತೆ ವರ್ಣನೆ ಮಾಡ್ರಿ ಎಂಬುದಾಗಿ. ಅದಕ್ಕೆ ಅವ್ರು ಹೇಳಿದಂತೆ ಮಾವಿನಣ್ಣು ಮೊದಲನೇದು ಮಾವಿನ ಹಣ್ಣಿನ ಹತ್ರ ಒಂದು ಪರಿಮಳ ವಾಸನೆ ಬರ್ತದೆ, ಸಂತೋಷ. ಎರಡನೇದು ಅದು ಹಣ್ಣಾದಾಗ ಸಾಫ್ಟ್ ಮೆತ್ತಗಿರ್ತದೆ. ಆವಾಗ ನೀವು ಅದನ್ನು ತಿನ್ಬೋದು. ನನ್ನ ತಲೆಯಲ್ಲಿ ಬಂತು, ಓಹೋ ಮಾವಿನ ಹಣ್ಣು ಹೇಗಿರುತ್ತೆ, ವಾಸನೆ ಚೆನ್ನಾಗಿರಬೇಕು ಒಂದು. ಎರಡನೇದು ಮೆತ್ತಗಿರಬೇಕು. ಸೊ ಒಂದು ಕಾಯಿ ತೊಗೊಂಡು ಬಂದ್ಬಿಟ್ಟು ನೋಡಿದಾಗ ಮಾವಿನಕಾಯಿನೆಲ್ಲ ಸರಿ ಅಂತ ಹೇಳಿ. ಈಗ ಮೆತ್ತಿಗಿಲ್ಲ, ಅದು ಗಟ್ಟಿಯಾಗಿದೆ. ಅದಕ್ಕೆ ಅವನು ಒತ್ತಿ 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 ಅದಕ್ಕೆಲ್ಲ ಮೆತ್ತಿಗೆ ಮಾಡಿಬಿಟ್ಟು. ಮಾವಿನಕಾಯಿ ಅಂತ ಗೊತ್ತು, ಮಾವಿನ ಹಣ್ಣಂತೂ ಗೊತ್ತು. ವಿಶೇಷವಾಗಿ ನಾವು ಈಗೇನು ಮಾಡಿ ಒತ್ತಿ ಒತ್ತಿ ಮಾಡಿದಾಗ ಹಣ್ಣು ಈಗ ಅದೇನು ತಿಳ್ಕೊಂಡವನು ಇದು ಮೆತ್ತಗಾಗಿದೆ, ಹಾಗಾದರೆ ಇದು ಮಾವಿನ ಹಣ್ಣಾಗಿದೆ. ಇವಾಗ ಸೊ ಓಪನ್ ಮಾಡಿ ತಿಂದರೆ ಹುಳಿನೇ ಇರ್ತದೆ. ಅದಕ್ಕೆ ಹಿಸಿಕೆ ಹಣ್ಣು ಮಾಡಬೇಡ್ರಿ ಅಂತ ಹೇಳ್ತಾರೆ ನಮ್ಮ ಕನ್ನಡಗಾದಲ್ಲಿ. ಅದರ ಅರ್ಥ ಏನಂದರೆ ದೇವರ ಸಮಯಕ್ಕೆ ಕಾಯಿರಿ. ದೇವರು ನಿಮ್ಮ ಜೀವನದಲ್ಲಿ ಏನು ಮಾಡ್ತಾನೋ ಇಟ್ ಈಸ್ ಫಾರ್ ಲೈಫ್ ಲಾಂಗ್ ಟೈಮ್. ದೇವರು ನಿಮ್ಮಲ್ಲಿ ಕಾರ್ಯ ಮಾಡುವಾಗ ನಿಮ್ಮ ಜೀವನ ಪರ್ಯಂತಕ್ಕೂ ಅದು ಇರ್ತದೆ ಎಂಬುದಾಗಿ. ಅದಕ್ಕೆ ಮನುಷ್ಯನು ಮಾಡೋದು ಮನೆ ತನಕ, ದೇವರು ಮಾಡೋದು ಕೊನೆ ತನಕ ಎಂಬುದಾಗಿ. ಸೊ ಅದಕ್ಕೋಸ್ಕರ ಇಲ್ಲಿ ನಾವು ಮೂರನೇ ವಿಷಯ ನೋಡ್ಕೊಂಡ್ರೆ, ನನ್ನ ಸಮಯ ಇನ್ನೂ ಬಂದಿಲ್ಲ. ಮೈ ಟೈಮ್ ಹ್ಯಾಸ್ ನಾಟ್ ಯೆಟ್ ಕಮ್. ನಾನು ಇವತ್ತು ನಿಮ್ಮ ಮುಂದೆ ಹೇಳಲ್ಲ, ಕಮ್ ಎಂಬ ವಿಷಯದಲ್ಲಿ ಮುಂದೆ ಇರ್ತೀನಿ ಅಂತ ಹೇಳಿ. ಸೊ ಹಾಗಾಗಿ ಮೂರನೇ ವಿಷಯ ನೋಡಿ ನಾವು ಏನಪ್ಪ ಅಂದರೆ, ನನ್ನ ಸಮಯ ಬಂದಿಲ್ಲ. ಸಮಯ ಹಂಗೆ ಹೇಳಿದ ತಕ್ಷಣ ನೋಡಿ ಮುಂದೆ ಏನಾಗ್ತದೆ. ಆವಾಗ ನನ್ನ ಸಮಯ ಇನ್ನೂ ಬಂದಿಲ್ಲ ಎಂದು ಹೇಳೋದು ಆತನ ತಾಯಿ ಒಂದು ವಿಶೇಷ ಕೆಲಸ ಮಾಡ್ತಾರೆ. ಮೊದಲು ಆ ತಾಯಿ ಯೇಸು ಹೇಳ್ತಾರೆ, ದ್ರಾಕ್ಷಾರಸ ಮುಗ್ದಿದೆ, ನಮ್ಮ ಜೀವನದಲ್ಲಿ ಬರಿದಾಗಿದೆ. ಕರ್ತನ ಹೇಳ್ತಾನೆ, ನನ್ನ ಸಮಯ ಇನ್ನೂ ಬಂದಿಲ್ಲ. ನೀವು ಕರ್ತನ ಸಮಯಕ್ಕೆ ಬಂದಿಲ್ಲ ಅನ್ನುವಾಗ ಏನು ಮಾಡಬೇಕು? ಅಲ್ಲಿಗೆ ಆತನ ತಾಯಿ ಕಲಿಸಿದವರಿಗೆ ಆತನು ನಿಮಗೆ ಏನು ಹೇಳುತ್ತಾನೋ ಅದನ್ನು ಮಾಡಿರಿ ಎಂದರು. ಇಷ್ಟೇ ನೀವು ಮಾಡಬೇಕಾಗಿತ್ತು. ದೇವರ ಸಮಯ ಬಂದಿಲ್ವಾ? ಸ್ವಲ್ಪ ಶಾಂತವಾಗಿರ್ರಿ. ನಿಮ್ಮ ಜೀವನದಲ್ಲಿ ಇರುವಂಥ ಎಷ್ಟು ಪ್ರಶ್ನೆಗಳಿರ್ಬೋದು, ಕೌಟುಂಬಿಕ ಪ್ರಶ್ನೆ ಇರ್ಬೋದು, ವೈಯಕ್ತಿಕ ಪ್ರಶ್ನೆ ಇರ್ಬೋದು, ಹೋರಾಟ ಇರ್ಬೋದು, ಚಿಂತೆ ಇರ್ಬೋದು, ಮತ್ತು ಅಧೈರ್ಯವಾಗಿರ್ಬೋದು, ಏನೇ ಇರಲಿ, ನಿಮಗೆ ಹೇಳೋದು ಒಂದೇ ವಿಷಯ. ಮೊದಲೇ ಹೇಳ್ತಾರೆ, ಆತನು ಏನು ಹೇಳುತ್ತಾನೋ ಅದನ್ನು ನೀವು ಮಾಡಿರಿ. ಅದನ್ನು ನೀವು ಮಾಡುವಾಗ ನೀವು ಪರಿಹಾರ ಹೊಂದುವಿರಿ. ನಮ್ಮ ಹತ್ರ ಬಹಳಷ್ಟು ಪ್ರಶ್ನೆ ಇದೆ, ನಮ್ಮ ಹತ್ರ ಬಹಳಷ್ಟು ಇಕ್ಕಟ್ಟಿದೆ, ನಮ್ಮ ಹತ್ರ ಬಹಳಷ್ಟು ಪ್ರಶ್ನೆಗೆ ಉತ್ತರನೂ ಇಲ್ಲ.
ನಿಮಗೆ ಪರಿಹಾರ ಬೇಕಂದರೆ ಒಂದೇ ಉತ್ತರ ನಮಗೆ ಹೋಗಿ ಅಂದರೆ ಆತನು ಏನು ಹೇಳುತ್ತಾನೋ ಅದನ್ನು ನೀವು ಮಾಡಿರಿ, ಆವಾಗ ಅದರ ಪ್ರತಿಫಲ ನೀವೇ ಅನುಭವಿಸ್ತೀರಿ. ಮುಂದಿನ ವಿಷಯ ನಿಮ್ಗೆ ಗೊತ್ತಿದೆ ಏನಾಯ್ತು ಎಂಬುದಾಗಿ. ಓಕೆ, ಹಾಗಾಗಿ ಇದು 3ನೇ ವಿಷಯ ನೋಡಿದ್ವು. ಈಗ ದಯವಿಟ್ಟು ನಾವು 4ನೇ ಬನ್ನಿರಿ ಎಂಬುದಾಗಿ ನೋಡುವಾಗ ಯೋಹಾನ್ ಬರೆದ ಸುವಾರ್ತೆ 4ನೇ ಅಧ್ಯಾಯ. ಯೋಹಾನ್ ಬರೆದ ಸುವಾರ್ತೆ 4ನೇ ಅಧ್ಯಾಯ ಮತ್ತೆ ಎಲ್ರಿಗೂ ಪರಿಚಯವಾಗಿರುವಂಥದ್ದೇ, ಹೊಸದೇನಲ್ಲ. ಆದಾಗ್ಯೂ ದೇವರಾತ್ಮನ ಇವತ್ತು ತರುತ್ತಿರುವಾಗ ನಾವು ನೋಡೋಣ. 4ನೇ ಅಧ್ಯಾಯ ನೋಡುವಾಗ ನಾವು 26ನೇ ವಚನ ಓದೋಣ. ನಿಮ್ಮೆಲ್ಲರಿಗೂ ಗೊತ್ತಿದೆ ಸಮಾರ್ಯ ಸ್ತ್ರೀ ಹೇಗೆ ನೀರಿಗೋಸ್ಕರ ಬಂದಳು, ಅವಳ ಜೀವನ ಹೇಗಿತ್ತು, ಅವಳ ತಿಕ್ಕಾಟ, ಅವಳ ಅಡಚಣೆ, ಅವಳ ಮಾನ ಮರ್ಯಾದೆ ಮತ್ತು ಜಿಗುಪ್ಸೆ ಹೊಂದಿ ಜೀವನ ಮಾಡ್ತಿದೆ ಎಂಬುದು ಎಲ್ಲ ಅಲ್ಲಿ ಪರಿಚಯ ಲಿಸ್ಟ್ ಫುಲ್ಲಾಗಿ ಬರೆದಿದೆ. ಆದರೆ ಎಲ್ಲರೂ ಅವಳ ಕೈ ಬಿಟ್ಟರೂ ಸಹ ಕರ್ತನ ಅವಳ ಕೈ ಬಿಡಲಿಲ್ಲ. ಮಧ್ಯಾಹ್ನದಲ್ಲಿ ಅವಳು ನೀರಿಗೋಸ್ಕರ ಹೋದಾಗ ಕರ್ತನಲ್ಲಿ ಹೋಗಿ, ಏನಮ್ಮ ಏನಮ್ಮ ನೀನು ಹೆಂಗಿದೆಯಾ, ನಿನ್ನ ಜೀವನ ಹೆಂಗಿದೆಯಾ, ಹಂಗಿದೆ ಹೇಳಿಲ್ಲ. ನಾವು ಮನುಷ್ಯರೇ ಅಂತ ತಿಳ್ಕೊತೀವ್ರೆ, ನಮ್ಮ ನೀತಿವಂತಿಕೆ ಅನುಸಾರವಾಗಿ ನಮ್ಮ ನೇಬರ್ ಬರ್ತಾರೆ ತಿಳ್ಕೊಳ್ಳಿ, ಏನೋ ಒಂದು ಸಾಕ್ಷಿ ಕೊಡೋದು ಬರ್ತಾರೆ ಅಂತ ತಿಳ್ಕೊಳ್ಳಿ. ನೀವು ನಿಮ್ಮ ಬಗ್ಗೆ ಹೇಳ್ತೀರಿ, ನಿಮ್ಮ ದೇವರ ಕಾರ್ಯದ ಬಗ್ಗೆ ನೀವು ಹೇಳಿದಿಲ್ಲ, ಆವಾಗ ನೀವು ಸೋತ. ಇವ್ರೇನು ಗೊತ್ತಾ ವಿಗ್ರಹಾರಾಧಕರು, ಇವ್ರೇನು ಗೊತ್ತಾ ಹಂಗಿದ್ದಾರೆ, ಇವ್ರೇನು ಗೊತ್ತಾ ಹಿಂಗಿದ್ದಾರೆ, ಅದು ಎಲ್ರಿಗೂ ಗೊತ್ತಿದೆ. ನೀವೇ ಹೇಳ್ತೀರಿ ನಮಗೆ. ನಮ್ಮ ನಿರೀಕ್ಷೆ ಇದೆಯಾ? ಇದೆ. ಹೇಗಿದೆ ನಮ್ಮ ನಿರೀಕ್ಷೆ? ನಾವು ಹೇಗಿದ್ದೇವೆ ಅದಕ್ಕೋಸ್ಕರ ನಾವು ಯೋಚನೆ ಮಾಡೋದು ಬೇಕಾಗಿಲ್ಲ. ನಾವು ಏನಾಗಿದ್ದೆ ಎಂಬುದಾಗಿ ನಾವು ಹೇಳುವಾಗ ಅದು ಸಾಕ್ಷಿ. ಇವಳ ಜೀವನ ವರ್ಷಗಟ್ಟಲೆ ಹಾಗೆ ಇರಬಹುದು, ಬದಲಾವಣೆ ಆಗಿಲ್ಲ. ಆದರೆ ದೇವರೊಟ್ಟಿಗೆ ಸಂಪರ್ಕ ಬೆಳೆದಾಗ ಏನಾಯ್ತು ನೋಡುವಾಗ, ಯಾವ ಸ್ತ್ರೀ ಅವಮಾನದ ನಿಮಿತ್ತವಾಗಿ, ಜಿಗುಪ್ಸೆ ನಿಮಿತ್ತವಾಗಿ, ಜನರ ಭಯದ ನಿಮಿತ್ತವಾಗಿ ದೂರವಾಗಿದ್ದಳು, ಅವಳು ಯಾವಾಗ ಎಲ್ಲರೂ ನಮ್ಮ ಹಳ್ಳಿಗಳಲ್ಲಿ ನೋಡುವಾಗ ಬೆಳಿಗ್ಗೆ ನೀರಿಗೆ ಹೋಗ್ತಿರ್ತಾರೆ, ಇವಳು ಮಧ್ಯಾಹ್ನ 12 ಗಂಟೆಗೆ ನೀರು, ಯಾಕಂದ್ರೆ ಯಾರು ಇರೋಲ್ಲ ಅಲ್ಲಿ. ಐ ಡೋಂಟ್ ವಾಂಟ್ ಎನಿ ಪೀಪಲ್. ಈ ಹಳ್ಳಿಯಲ್ಲಿ ಯಾರಿದ್ದಾರೆ ನನಗೆ ಯಾರು ನೋಡೋದು ಬೇಡ, ಯಾಕಂದ್ರೆ ಎಲ್ರಿಗೂ ಗೊತ್ತಿದೆ ನಾನು ಇದ್ದೇನೆ, ಮತ್ತು ನಾನೇನಂದ್ರೆ ಅವ್ರಿಗೆ ಗೊತ್ತಿದ್ದೆ, ಅವರೇ ನನಗೂ ಗೊತ್ತಿದ್ದಾರೆ. ಹಾಗಾಗಿ ನಮ್ಮ ಸಂಪರ್ಕ ಬೇಡ. ಅದಕ್ಕೆ ನೀರಿನ ಪಾತ್ರೆ ತಗೊಂಡು ಹೋಗಿರುವಾಗ ಯಾವಾಗ ಯೇಸು ಕ್ರಿಸ್ತನು ಅವರೊಟ್ಟಿಗೆ ಮಾತನಾಡ್ತಾರೋ ಅದಾದ ನಂತರ 27ನೇ ವಚನ ಓದ್ತೀನಿ. ಅಷ್ಟರೊಳಗೆ ಆತನ ಶಿಷ್ಯರು ಬಂದು, ಯೋಹಾನ್ ಬರೆದ ಸುವಾರ್ತೆ 4ನೇ ಅಧ್ಯಾಯ 27ನೇ ವಚನ ಓದ್ತಿದ್ದೇನೆ. ಅಷ್ಟರೊಳಗೆ ಆತನ ಶಿಷ್ಯರು ಬಂದು ಆತನನ್ನು ಒಬ್ಬ ಹೆಂಗಸಿನ ಸಂಗಡ ಮಾತನಾಡ್ತಿರುವುದನ್ನು ಕಂಡು ಆಶ್ಚರ್ಯಪಟ್ಟರು. ಆದರೂ ನಿನಗೆ ಏನು ಬೇಕು, ಆಕೆ ಸಂಗಡ ಯಾಕೆ ಮಾತನಾಡುತ್ತೀಯ ಎಂದು ಒಬ್ಬರೂ ಕೇಳಲಿಲ್ಲ. ಆಗ ಆ ಹೆಂಗಸು ತನ್ನ ಕೊಡವನ್ನು ಅಲ್ಲಿಯೇ ಬಿಟ್ಟು ಊರೊಳಕ್ಕೆ ಹೋಗಿ ಜನರಿಗೆ, ಅಲ್ಲಿ ಒಬ್ಬನಿದ್ದಾನೆ, ನಾನು ಇದುವರೆಗೂ ಮಾಡಿದ ಎಲ್ಲವನ್ನೂ ನನಗೆ ಹೇಳಿದನು, ಬಂದು ಅವನನ್ನು ನೋಡಿರಿ. ಕಮ್ ಅಂಡ್ ಸಿ ದ ಮ್ಯಾನ್ ಹೂ ಹ್ಯಾಸ್ ಟೋಲ್ಡ್ ಎವ್ರಿಥಿಂಗ್ ಅಬೌಟ್ ಮೀ. ಈ ಹಳ್ಳಿಯಲ್ಲಿರುವಂಥ ಎಲ್ಲರೇ, ನಿಮಗೆ ನನ್ನ ಬಗ್ಗೆ ಗೊತ್ತು, ಅದು ಸಂಪೂರ್ಣವಾಗಿ ಗೊತ್ತಿಲ್ಲ. ನನ್ನ ಬಗ್ಗೆ ನಿಮ್ಗೆ ಗೊತ್ತು, ಅದು ಸಂಪೂರ್ಣವಾಗಿ ಗೊತ್ತಿಲ್ಲ. ಬಟ್ ಈ ವ್ಯಕ್ತಿ ಬಂದಿದ್ದಾನಲ್ಲ, he has told everything about me. ನಾನು ಇನ್ನೊಂದ್ಸರಿ ಓದ್ತೀನಿ ದಯಮಾಡಿ. ಆ ಹೆಂಗಸು ತನ್ನ ಕೊಡವನ್ನು ಅಲ್ಲಿಯೇ ಬಿಟ್ಟು ಊರೊಳಕ್ಕೆ ಹೋಗಿ ಜನರಿಗೆ, ಅಲ್ಲಿ ಒಬ್ಬನಿದ್ದಾನೆ, ನಾನು ಇದುವರೆಗೂ ಮಾಡಿದ ಎಲ್ಲವನ್ನೂ ನನಗೆ ಹೇಳಿದನು, ಅವನನ್ನು ನೋಡಿರಿ, ಬರತಕ್ಕ ಕ್ರಿಸ್ತನು ಅವನೇ ಏನೋ ಎಂದು ಹೇಳಲು ಆತನ ಬಳಿಗೆ ಬರುವುದಕ್ಕೆ ಊರೊಳಗಿನಿಂದ ಹೊರಟು ಬರ್ತದೆ. ಅನೇಕ ಸಾರಿ ನಾವು ಸಾಕ್ಷಿ ಕೊಟ್ಟು ಏನೂ ಆಗ್ತಾ ಇಲ್ಲಪ್ಪ ಎಂಬುದಾಗಿ ಯೋಚನೆ ಮಾಡ್ತೀವಿ. 99 ಕಲ್ಲುಗಳಾಗಿರ್ತದೆ, ಇವನು ಒಂದು ಕಲ್ಲು ಮಾತ್ರ ಬಿದ್ದುಬಿಟ್ಟು ನೀರು ಹೊರಗಡೆ ಬರ್ತದೆ, ನಾವು ಜಿಗುಪ್ಸ್ಕೊಂಡು ಬರ್ತೀವಿ. ನೀವು ತಿಳ್ಕೊಂಡ್ರೆ ನಾನು ತಿಳ್ಕೊಂಡಿದ್ದೇನೆ, ಗೊತ್ತಿಲ್ಲ. ಯಾಕಂದ್ರೆ ದೇವ್ರ ಕೆಲಸ ಇದು. ದಯಮಾಡಿ ನೋಡ್ರಿ, ಆ ಹಳ್ಳಿಲಿರುವಂಥ ಎಷ್ಟು ಜನರಿದ್ರು, ಯಾವಾಗ ಯೇಸು ಈ ಸ್ತ್ರೀಯನ್ನು ಸಂಪರ್ಕಿಸಿದನೋ, ಯಾವ ಯೇಸು ಈ ಸ್ತ್ರೀಯನ್ನು ಸಂದರ್ಶಿಸಿದನೋ, ಅಲ್ಲಿ ಬದಲಾವಣೆ. ಅವಳಿಗೆ ಬೇಕಾಗಿದ್ದ ನೀರಷ್ಟೇ, ಕೊಡ ಸಹ ತೊಗೊಂಡ್ಬಂದಿಲ್ಲ ಹಳೆನೆ. ಯಾವಾಗ ಯೇಸು ಕ್ರಿಸ್ತನ ಸಂದರ್ಶಿಸಿದರೋ ಆವಾಗ ಅವಳ ಜೀವನವೇ ಬದಲಾಯಿತು. ಯಾವ ಸ್ತ್ರೀ ಜನರನ್ನು ನೋಡಿ ಭಯಪಡ್ತಿದ್ದಳೋ, ಯಾವ ಸ್ತ್ರೀ ತನ್ನ ಜೀವನದ ಬಗ್ಗೆ ಹೇಸಿಕೊಂಡು ಜನರೇ ಬೇಡ ಅಂತ ಹೇಳ್ತಿದ್ದರೋ, ಜನರ ಸಂಪರ್ಕ ಬೇಡ ಅಂತಿದ್ದಳೋ, ತಕ್ಷಣ ಕರ್ತನನ್ನು ನಂಬಿದ ತಕ್ಷಣ ಬದಲಾಯಿತು. ಅವಳೇ ಹೋಗ್ತಾಳೆ ಈಗ ಹಳ್ಳಿ ಒಳಗಡೆ ಹೋಗಿ, ಕಮ್ ಅಂಡ್ ಸಿ ದ ಮ್ಯಾನ್ ಹೂ ಹ್ಯಾಸ್ ಟೋಲ್ಡ್ ಎವ್ರಿಥಿಂಗ್ ಅಬೌಟ್ ಮೀ. ಅವನೇ ಕ್ರಿಸ್ತನು, ನೀವು ಬಂದು ನೋಡಿ. ಅಲ್ಲಿ ನಥಾನಿಯೇಲ್ ಕೂಡ ಹೇಳ್ತಾನೆ, ಮೋಶೆ ಪ್ರವಾದಿಯು ಯಾರ ಬಗ್ಗೆ ಸಾಕ್ಷಿ ಕೊಟ್ಟರೋ ಅವನೇ ಇವನು. ಇಲ್ಲಿ ನೋಡುವಾಗ ಇವಳು ಸಮಾಜದವಳು, ಯಹೂದರ ಜೊತೆಗೆ ಸಂಪರ್ಕನೂ ಇಲ್ಲ, ಸಂಬಂಧ ಇಲ್ಲ, ಏನೂ ಇಲ್ಲ. ಎಷ್ಟೆಷ್ಟೋ ವರ್ಕ್ ಮಾಡ್ತಾರೆ. ದೇವರು ಮುಟ್ಟುವಾಗ ತರ್ಕ ಗಿರ್ಕ ಎಲ್ಲ ನೆಗೆದೋಗ್ಬಿಡ್ತಾರೆ, ನೆಲಸಮ ಆಗ್ಬಿಡ್ತದೆ. ನಾನು ನನ್ನ ಯೇಸು, ನೀನು ನಿನ್ನ ಯೇಸು ಅಂತ ಬರುವಾಗ
ಅದ್ಭುತವಾದ ವಿಷಯಗಳಲ್ಲಿ ಆಗ್ತವೆ. ಈಗ ನೋಡಿ, ಆ ಸ್ತ್ರೀಯ ಒಂದು ಸಾಕ್ಷಿ, ಸಪೋಸ್ ಅವಳು ತುಂಬ ಧನ್ಯವಾದಗಳು ಪ್ರಭುಗಳೇ ಅಂತ ಹೇಳಿ ನಾನು ಮನೆಗೆ ಬಿಟ್ಬಿಟ್ರೆ ಆ ದಿವಸ ಸುವಾರ್ತೆ ಆ ಹಳ್ಳಿಗೆ ಬರ್ತಾ ಇರಲಿಲ್ಲ. ಶಿ ಲೆಫ್ಟ್. ಅವಳ ಅವಶ್ಯಕತೆ ಬಿಟ್ಟು ಯಾಕಂದ್ರೆ ಅವಶ್ಯಕತೆಗಿಂತ ಮೀರಿ ನನ್ನ ಜೀವನಕ್ಕೆ ಉದ್ದೇಶ ಕೊಟ್ಟನು. ಆ ಸ್ತ್ರೀಯ ಜೀವನಕ್ಕೆ ಒಂದು ಉದ್ದೇಶ ಬಂತು. ಈಗ ನಾನು ಜೀವನ ಮಾಡೋದು ನೀರಿಗೋಸ್ಕರ ಅಲ್ಲ, ಯಾವನು ನನಗೆ ಜೀವಜಲ ಕೊಡ್ತಿದ್ದಾನೋ ಅವನಿಗೋಸ್ಕರ. ಈ ಜೀವಜಲದ ಬಗ್ಗೆ ಸಾಕ್ಷಿ ಕೊಟ್ಟಿದ್ದು ಅವಳು. ಆ ಒಬ್ಬ ಸ್ತ್ರೀಯ ಸಾಕ್ಷಿ ಆ ಹಳ್ಳಿಯವರೆಲ್ಲ ಜನರು ಬಂದರು. ನೋಡಿ ಮುಂದೆ ಏನು ಹೇಳ್ತಾರೆ ಅಂತ ಹೇಳಿದೆ. ಅಷ್ಟರೊಳಗೆ ಶಿಷ್ಯರು, ಗುರುವೇ, ಊಟ ಮಾಡು ಎಂದು ಆತನನ್ನು ಬೇಡಿಕೊಂಡರು. ಆದರೆ ಆತನವರಿಗೆ, ನಿಮಗೆ ತಿಳಿಯದಂಥ ಆಹಾರವನ್ನು ನನಗುಂಟು ಎಂದು ಹೇಳಿದ ಶಿಷ್ಯರು ಆತನಿಗೆ ಯಾರಾದರೂ ಊಟಕ್ಕೆ ತಂದು ಕೊಟ್ಟರೇನೋ ಎಂದು ತಮ್ಮ ತೊಳಮಗೆ ಮಾತನಾಡಿಕೊಂಡರು. ಯೇಸು ಅವರಿಗೆ, ದಯಮಾಡಿ ಇದನ್ನು ವಿಶ್ವಸಿರಿ, ನನ್ನನ್ನು ಕಳಿಸಿದ ಆತನ ಚಿತ್ತದಂತೆ ಮಾಡಿ ಆತನ ಕೆಲಸವನ್ನು ಪೂರೈಸುವುದೇ ನನ್ನ ಆಹಾರವು. ಪ್ರತಿಯೊಬ್ಬ ವಿಶ್ವಾಸಿ ಮಕ್ಕಳು ಇದನ್ನು ನೋಟ್ ಮಾಡಿರಿ. ದೇವರ ಚಿತ್ತಕ್ಕನುಸಾರವಾಗಿ ನೀವೇನು ಮಾಡ್ತಿರೋ ಅದೇ ನಿಮ್ಮ ಊಟ. ನಾನು 39ನೇ ವಚನ ಓದ್ತೇನೆ, ಅದು ಸ್ಕಿಪ್ ಮಾಡ್ತೇನೆ. ಯಾಕಂದ್ರೆ ನಾನು ಮಾಡಿದನೆಲ್ಲ ಆತನು ನನಗೆ ಹೇಳಿದನೆಂಬುದಕ್ಕಾಗಿ ಸಾಕ್ಷಿ ಕೊಡ್ತಿರುವ ಆ ಹೆಂಗಸಿನ ಮಾತಿನ ಮೇಲೆ ಆ ಊರಿನ ಸಮಾರ್ಯರಲ್ಲಿ ಅನೇಕರು ಆತನನ್ನು ನಂಬಿದರು. ಇನ್ನೊಂದ್ಸರಿ ಓದ್ತೇನೆ. ನಾನು ಮಾಡಿದನೆಲ್ಲ ಆತನು ನನಗೆ ಹೇಳಿದನೆಂಬುದಾಗಿ ಸಾಕ್ಷಿ ಕೊಡುತ್ತಿರುವ ಆ ಹೆಂಗಸಿನ ಮಾತಿನ ಮೇಲೆ ಆ ಊರಿನ ಸಮಾರ್ಯರಲ್ಲಿ ಅನೇಕರು ಆತನು ನಂಬುವರಾದರು. ಒನ್ ಲಿಟಲ್ ಸಾಕ್ಷಿ, ಒಂದೇ ಒಂದು ಚಿಕ್ಕ ಸಾಕ್ಷಿ. ನೀವು ಅವ್ರಿಗೇನು ಗೊತ್ತಿಲ್ಲ, ವಾಕ್ಯ ಗೊತ್ತಿಲ್ಲ, ಚರ್ಚ್ ಗೊತ್ತಿಲ್ಲ, ಏನೂ ಗೊತ್ತಿಲ್ಲ. ತನ್ನ ಜೀವನ, ತನ್ನ ನಿರೀಕ್ಷೆಗಳ ಜೀವನ, ಜಿಗುಪ್ಸಂತ ಜೀವನ, ಜನರಿಂದ ದೂರವಾದ ಜೀವನ. ಇವಾಗ ಜನರೊಂದಿಗೆ ಕ್ರಿಸ್ತನೊಂದಿಗೆ ಜೀವನ. ಅದಕ್ಕೋಸ್ಕರ ನಾವು ಆ ಹೆಂಗಸಿನ ಒಂದು ಸಾಕ್ಷಿ ನಿಮಿತ್ತವಾಗಿ ಆ ಹಳ್ಳಿಯಲ್ಲಿ ಅನೇಕರು ಯೇಸು ಕ್ರಿಸ್ತನ ನಂಬೋದಕ್ಕೆ ಒಂದು ಕಾರಣವಾಯಿತು. ಹಾಗಾಗಿ ಇದು ಈಗ ನಾವು 4ನೇ ನೋಡಿದ್ವಿ, ಕಮ್ ಆ್ಯಂಡ್ ಸಿ ದ ಮ್ಯಾನ್ ಹೂ ಹ್ಯಾಸ್ ಟೋಲ್ಡ್ ಎವ್ರಿಥಿಂಗ್ ಅಬೌಟ್ ಮೀ. ನೆಕ್ಸ್ಟ್ ಯೋಹಾನ್ ಬರೆದ ಸುವಾರ್ತೆ, ಅದೇ 11ನೇ ಅಧ್ಯಾಯಕ್ಕೆ ಬರೋಣ. ನಾವು ಯೋಹಾನ್ ಬರೆದ ಸುವಾರ್ತೆ 11ನೇ ಅಧ್ಯಾಯಕ್ಕೆ ಬರೋಣ. ಅದು ಸಹ ಬಹಳ ವಿಶೇಷವಾದಂತಹ, ಮತ್ತು ಎಲ್ರಿಗೂ ಗೊತ್ತಿರುವಂಥದ್ದೇ. ಅನೇಕ ಸರಿ ಏನಾಗ್ತಾರೆ, ನಾವು ಓದುವಾಗ ನೋಡುವಾಗ ಏನು ಬರಲ್ಲ, ಸೇಮ್ ಬಂದು ತಿಳ್ಕೊಳ್ತೀವಿ. ಬಟ್ ದೇವರು ಒಂದೊಂದು ವಾಕ್ಯ ತರುವಾಗ, ಆ ವಾಕ್ಯಕ್ಕೆ ನಿಮ್ಮ ಗಮನಕ್ಕೆ ತರುವಾಗ ಆ ಸಂದರ್ಭದ ಅನುಸಾರವಾಗಿ ವಾಕ್ಯನೇ ಬರ್ತದೆ. ಇಡೀ ಬೈಬಲ್, ನಾನು ದಯವಿಟ್ಟು ಇದನ್ನು ತಿಳಿದ್ರಿ, ನೀವು ಅಪಾರ್ಥ ಮಾಡ್ಕೊಂಡು ಇದನ್ನು ಚಿಂತಿಲ್ಲ. ಇದು ನಮಗೆ ವಾಗ್ದಾನದ ಪತ್ರ. ಇದು ನಮಗೆ ದೇವರ ವಾಕ್ಯ. ರೂಢಿಯಾಗಿ ಮಾಡಬೇಡ್ರಿ ದಯಮಾಡಿ. ನೀವು ರೂಢಿಯಾಗಿ ಮಾಡಿದ್ರೆ ನಿಮ್ಮ ಮನೆಯಲ್ಲಿ ನಿಮ್ಮ ರಾಗಿ ಮೂಟಿದೆ, 10 kg, 20 kg, 100 kg, 200 kg, 300 kg ರಾಗಿ ಇಟ್ಟು ಇನ್ನೂ ಕೂಡಿಸಿಡ್ತಾನೆ ಇದ್ದೀರಿ. ತಿನ್ನೋದು ಯಾವಾಗ? ರಾಗಿ ಹಿಟ್ಟು ಮಾಡ್ಕೊಳ್ಳೋದು ಯಾವಾಗ? ನೀವು ಮುದ್ದೆ ಮಾಡ್ಕೊಳ್ಳೋದು ಯಾವಾಗ? ದೇವ್ರ ವಾಕ್ಯ ಸ್ವೀಕರಿಸೋದಲ್ಲ. ಸ್ವಲ್ಪ ತಗೊಳ್ಳಿ, ಅರ್ಧ kg 1 kg ತಗೊಳ್ಳಿ, ಅದನ್ನ ಹಿಟ್ಟು ಮಾಡ್ಕೊಳ್ಳಿ, ಹಿಟ್ಟು ಮಾಡಿ ಮುದ್ದೆ ಮಾಡ್ಕೊಳ್ಳಿ. ಅನೇಕರ ವಿಶ್ವಾಸದಿಂದ ಏನಾಗಿದೆ, ಗ್ಯಾದರಿಂಗ್ 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 ಗ್ಯಾದರಿಂಗ್, ಶೇಖರಣೆ ಮಾಡೋದೇ ಆಯ್ತು. ಆ ಶೇಖರಣೆ ಮಾಡೋದು ದೇವ್ರು ನಿಮ್ಗೆ ಯಾಕೆ ರಾಗಿ ಕೊಟ್ಟಂದ್ರೆ, 1 kg ತಗೊಂಡು ಹಿಟ್ಟು ಮಾಡಿ ಮುದ್ದೆ ಮಾಡಿ ತಿಂದು ನೀವು ಹಿಂಗಿರಿ ಅಂತ ಹೇಳಿ ಬಂದವರಿಗೆ ಹೇಳ್ತೀರಿ. ನೋಡಿ ಸರ್, ಈ ಸರಿ ನಮಗೆ 100 ಕ್ವಿಂಟಾಲ್ ಬಂದಿದೆ, ಊಟ ಮಾಡಿದ್ರೆ? ಇಲ್ಲ ಸರ್, ನಾನು ತಿಂದ್ಬಿಟ್ರೆ ಮತ್ತೆ ಕಡಿಮೆ ಆಗುತ್ತಲ್ಲ, ನಾನು ತಿಂದ್ಬಿಟ್ರೆ ಅಷ್ಟು ರಾಗಿ ಕಡಿಮೆ ಆಗುತ್ತೆ, 1 kg ಕಡಿಮೆ ಆಗುತ್ತಲ್ಲ. ಕೊಟ್ಟರು ದೇವನಿಗೋಸ್ಕರ ಸ್ವಾಮಿ, ಕೊಟ್ಟರು ಏನಕ್ಕೋಸ್ಕರ? ಅದಕ್ಕೋಸ್ಕರ ಪ್ರಿಯರೇ, ಯಾಕೆ ವಿಷಯ ನಾನು ನಿಮ್ಗೆ ಹೇಳಿದಂದ್ರೆ, ಶೇಖರಣೆ ಮಾಡಿಡಬೇಡ. ಏನು ಕೇಳಿದ್ದೀರೋ ಅದಕ್ಕೆ ವಿಧೇಯರಾಗಿರುವಾಗ ಅದು ಅನುಕರಣೆ ಮಾಡಿರಿ ನಿಮ್ಮ ಜೀವನದಲ್ಲಿ. ನೀವು ಅನುಕರಣೆ ಮಾಡುವಾಗ ಆ ವಾಕ್ಯ ನಿಮ್ಮ ಜೀವನದಲ್ಲಿ ಜೀವ ಕೊಡ್ತದೆ. ಈಗ ನಾವು 12ನೇ ಅಧ್ಯಾಯ ಬಂದಿವಲ್ಲ, 11ನೇ ಅಧ್ಯಾಯ. ನಿಮ್ಮೆಲ್ಲರಿಗೂ ಗೊತ್ತಿರುವಂತೆ ಯೋಹಾನ್ ಬರೆದ ಸುವಾರ್ತೆ 11ನೇ ಅಧ್ಯಾಯ. ನಿಮ್ಮೆಲ್ಲರಿಗೂ ಗೊತ್ತಿರುವಂತೆ ಲಾಜರನ ವಿಷಯದಲ್ಲಿ ಇಲ್ಲಿ ಉಲ್ಲೇಖವಾಗಿದೆ. ಲಾಜರನ ವಿಷಯದಲ್ಲಿ ಉಲ್ಲೇಖವಾಗಿರುವಾಗ, ಲಾಜರನ ಸತ್ತು 3 ದಿವಸವಾಗಿದೆ. ಇದೊಂದು ಬಹಳ ಸರ್ವಸ್ಥಾನವಾಗಿ ವಿಚಿತ್ರವಾದದ್ದು. ಲಾಜರನು ಯೇಸು ಕ್ರಿಸ್ತನಿಗೆ ಅತಿ ಪ್ರಿಯನು. ಲಾಜರನು ಬಹು ರೋಗಕ್ಕೆ ಒಳಗಾಗಿದ್ದಾನೆ ಎಂಬುದಾಗಿ ತಿಳಿದಾಗ ಯೇಸು ಕ್ರಿಸ್ತನು ಇಮಿಡಿಯೇಟ್, ಹೌದಲ್ಲ ಹೋಗೋಣ ಈಗ ಬೇಡ ಹೇಳಿಲ್ಲ. ಶಿಷ್ಯರಿಗೆ ಹೇಳ್ತಾರೆ, ನಿನ್ನನ್ನು ಪ್ರೀತಿ ಮಾಡಿದಂಥ ಅತಿ ಪ್ರಿಯನು ಇವತ್ತು ಆತನ ಸಾವಿಗೆ ಒಳಗಾಗುವಷ್ಟು ರೋಗದಲ್ಲಿದ್ದಾನೆ ಅಂತ. ಯೇಸು ಸ್ವಾಮಿ ಹೇಳ್ತಾರೆ, ಇದು ನಮಗೆ ಹೋಗೋ ಸಮಯವಲ್ಲ. ಶಿಷ್ಯರಿಗೂ ಆಶ್ಚರ್ಯ, ಏನಪ್ಪ ಇದು ಆಶ್ಚರ್ಯ ಅಂದರೆ, ಅತಿ ಪ್ರಿಯ ಅಂತ ಹೇಳ್ತಾರೆ, ಆತನ ಸಾಯುವ ಸಮಯದಲ್ಲಿ ಅಂತ ಹೇಳ್ತಾರೆ, ಅವಾಗಾದ್ರೂ ಹೋಗ್ಬಾರ್ದಾ?
ಅದು ನಮ್ಮ ಸಮಯವಲ್ಲ. ಏನು ಮಾಡ್ತೀವಿ ಇವಾಗ 3 ದಿವಸ ನಾವು ಸ್ವಾರ್ಥ ಸೇವೆಯನ್ನು ಮಾಡುವಾಗ, ಸ್ವಾರ್ಥ ಸೇವೆಯಲ್ಲಿರುವಾಗ ಕರ್ತನ ಹೇಳ್ತಾನೆ, ಈಗ ನಾವು ಬೆತ್ತನಿಗೆ ಹೋಗುವ. ಯಾಕೆ? ಲಾಜರನು ತೀರ್ಕೊಂಡಿದ್ದಾನೆ. ಅದು ಇನ್ನೂ ಆಶ್ಚರ್ಯ ಶಿಷ್ಯರಿಗೆ. ಅಲ್ಲಪ್ಪ, ಸಾಯಕಿನ ಮುಂಚೆ ಹೋದರೆ ಅಟ್ಲೀಸ್ಟ್ ಅವನು ವಾಸಿ ಆಗ್ಬೋದಾಗಿತ್ತು. ಈಗ ಸತ್ತ ನಂತರ ಹೋಗಿ ಏನು ಮಾಡೋದಲ್ಲಿ? ಸತ್ತ ನಂತರ ಏನು ಮಾಡೋದು ಪ್ರಶ್ನೆಗೆ ಉತ್ತರ ಯಾರ ಹತ್ರ ಇರಲಿಲ್ಲ. ಆ ಉತ್ತರ ನಮ್ಮೆಲ್ಲರಿಗೂ ಆಶೀರ್ವಾದಾಯಕವಾಗಿ ಯೇಸು ಮೂಲಕವಾಗಿ ಈ ವಾಕ್ಯದಲ್ಲಿ ನಮಗೆ ಒದಗಿತ್ತು. ಸತ್ತ ನಂತರ ಏನು, ಯಾರಿಗೂ ಉತ್ತರ ಸಿಗೋದಿಲ್ಲ. ಸಾಯವರಿಗೆ ಏನು ಮಾಡಬೇಕು ಎಲ್ಲ ನಮಗೆ ಗೊತ್ತಿದೆ. ಅದಕ್ಕೋಸ್ಕರ ನಾವು ನೋಡ್ತೀವಿ ಅಂದರೆ ಇಲ್ಲಿ ವಚನ 42, ನಾನು 37ರಿಂದ ಓದ್ತೇನೆ. ಈತನು ಆ ಕುರುಡನಿಗೆ ಕಣ್ಣು ಕೊಟ್ಟಲ್ಲ, ಮನುಷ್ಯನು ಸಾಯದ ಹಾಗೆ ಮಾಡಲಾರದೆ ಇದ್ದಾನೆ ಅಂದರು. ಯೇಸು ತಮ್ಮಲ್ಲಿ ತಿರುಗಿ ನೊಂದುಕೊಳ್ಳುತ್ತಾ ಸಮಾಧಿ ಬಳಿಗೆ ಬಂದನು. ಅದು ಗವಿಯಾಗಿತ್ತು, ಅದರ ಬಾಯಿ ಒಂದು ಕಲ್ಲು ಆನಿಸಿತು. ಯೇಸು ಆ ಕಲ್ಲನ್ನು ತೆಗೆದು ಹಾಕಿರಿ ಅನ್ನೋದು ತೀರ್ಕನಾದ ಮಾತಾಡಲು, ಸ್ವಾಮಿ, ಅವನು ಸತ್ತು 4 ದಿವಸವಾಯಿತು, ಈಗ ನಾಕ ಹುಟ್ಟಿದೆ ಅಂದಳು. ಯೇಸು ಆಕೆಗೆ, ನೀನು ನಂಬಿದರೆ ದೇವರ ಮಹಿಮೆಯನ್ನು ಕಾಣುವಿ ಎಂದು ನಾನು ನಿನಗೆ ಹೇಳಲಿಲ್ಲವೇ ಎಂದು ಉತ್ತರ ಕೊಟ್ಟನು. ಆಗ ಕಲ್ಲನ್ನು ತೆಗೆದು ಹಾಕಿದರು. ಮತ್ತು ಯೇಸು ಕಣ್ಣೆತ್ತಿ ಮೇಲಕ್ಕೆ ನೋಡಿ, ತಂದೆ, ನೀನು ನನ್ನ ಪ್ರಾರ್ಥನೆಯನ್ನು ಕೇಳಿದಕ್ಕೆ ನಿನ್ನನ್ನು ಕೊಂಡಾಡುತ್ತೇನೆ. ನೀನು ಯಾವಾಗಲೂ ನನ್ನ ಪ್ರಾರ್ಥನೆ ಕೇಳೋನಾಗಿದ್ದಿ ಎಂದು ನನಗೆ ಗೊತ್ತೇ ಇದೆ. ಆದರೂ ನೀನು ನನ್ನನ್ನು ಕಳಿಸಿಕೊಟ್ಟಿ ಎಂದು ಸುತ್ತಲೂ ನಿಂತಿರುವ ಜನರು ನಂಬುವಂತೆ ಅವನಿಗೋಸ್ಕರ ಈ ಮಾತುಗಳನ್ನು ನಾಡಿದೆ ಎಂದು ಹೇಳಿದನು. ಅದನ್ನು ಹೇಳಿದ ಮೇಲೆ ದೊಡ್ಡ ಶಬ್ದದಿಂದ, ಲಾಜರನ್ನೇ ಹೊರಗೆ ಬಾ ಎಂದು ಹೇಳಿದರು. ಸತ್ತಿದ್ದವನು ಹೊರಗೆ ಬಂದನು. ಅವನ ಕೈ ಕಾಲುಗಳು ಬಟ್ಟೆಗಳಿಂದ ಕಟ್ಟಿದವು, ಅವನ ಮುಖವು ಕೈ ಪಾವಡದಿಂದ ಸುತ್ತಿತು. ಯೇಸು ಅವರಿಗೆ ಅವನನ್ನು ಬಿಚ್ಚಿದಂತಾಗ. ಯಾಕೆ ಈ ವಿಷಯನಲ್ಲಿ ಹೇಳಿದ್ರೆ, ವೇರ್ ಹ್ಯಾವ್ ಯು ಕೆಪ್ಟ್ ಹಿಮ್ ಅಂತ ಕೇಳ್ತಾರೆ. ಎಲ್ಲಿ ಕಟ್ಟಿಟ್ಟಿದ್ದೀರಾ, ಎಲ್ಲಿ ಇಟ್ಟಿದ್ದೀರಾ ಅವನಿಗೆ? ಕಮ್ ಆ್ಯಂಡ್ ಸಿ ವೇರ್ ವಿ ಹ್ಯಾವ್ ಅನ್ನೋದಾಗ. ಹಾಗಾದರೆ ಈ ಒಂದು ವಾಕ್ಯದ ಮೂಲಕ ನಮಗೇನಂದರೆ, ಸತ್ತ ನಂತರ ಏನು ನಮ್ಗೆ ಗೊತ್ತಿಲ್ಲ. ಆದರೆ ಸತ್ತ ನಂತರ ಒಂದು ವೇಳೆ ಯೇಸು ಕ್ರಿಸ್ತನು 3 ದಿನ ಮುಂಚೆನೇ ಹೋಗಿದ್ದಾದರೆ ರೋಗವಾಸಿ ಮಾಡೋನಾಗಿದ್ದಾನೆ ಅಷ್ಟೇ. ಆತನ ಸಾಯದಿಂದ ಬದುಕಿದ ಅಷ್ಟೇ. ಆದರೆ ಪುನರುತ್ಥಾನದ ಕರ್ತನ ನಮ್ಮದಾಗಿ ಎಂದು ಗೊತ್ತಾಗ್ತಿರಲಿಲ್ಲ. ಯೇಸು ಕ್ರಿಸ್ತನು ನಮಗೋಸ್ಕರ ಸತ್ತನು, ಉಣಲ್ಪಟ್ಟನು ಮತ್ತು ಪುನರುತ್ಥಾನ ಎದ್ದು ಹಿ ಇಸ್ ರಿಸರೆಕ್ಟೆಡ್. ಈ ಸತ್ಯ ನಮಗೋಸ್ಕರ ತಿಳಿಪಡಿಸ್ಕೋಸ್ಕರ ಈ ವಾಕ್ಯ ದೇವರು ನಮಗೋಸ್ಕರ ಇಟ್ಟಿದ್ದಾನೆ. ಶಿಷ್ಯರಿಗೂ ಸಹ ಗೊತ್ತಿರಲಿಲ್ಲ. ಜೀವದಾಯಕನ ಗೊತ್ತು, ಹೀಲರ್ ಗೊತ್ತು, ವಾಸಿ ಮಾಡೋದು ಗೊತ್ತು, ರೋಗವಾಸಿ ಮಾಡಿದನು, ಕಣ್ಣು ಕೊಟ್ಟನು, ಮಹತ್ಕಾರಗಳನ್ನು ಎಲ್ಲ ಮಾಡಿದನು. ಆದರೆ ಅವ್ರ ಜೀವನದಲ್ಲಿ ಪುನರುತ್ಥಾನದ ಬಗ್ಗೆ ಗೊತ್ತಿರಲಿಲ್ಲ. ಸತ್ತವ್ರನ್ನ ಎಬ್ಬಿಸ್ತಾರ? ನಾನೇ ಮಾರ್ಗವು ಸತ್ಯವು ಜೀವ ಬಂದು ಎಲ್ರಿಗೂ ಗೊತ್ತು. ನಾನೇ ಪುನರುತ್ಥಾನವೆಂಬುದಾಗಿ ಈ ವಾಕ್ಯ ಗೊತ್ತಾಗಿತ್ತು ಪ್ರಿಯರೇ. ಇದು ಹಾಗಾಗಿ 5ನೇ ಒಂದು ವಿಷಯ ನೋಡಿ. ಆಮೇಲೆ ಮತ್ತಾಯನ ಬರೆದ ಸುವಾರ್ತೆಗೆ ಹೋಗೋಣ ದಯಮಾಡಿ. ಅಲ್ಲಿ ನೋಡುವಾಗ ಒಂದು 6ನೇ ವಿಷಯ, ಮತ್ತಾಯನ ಬರೆದ ಸುವಾರ್ತೆ 11ನೇ ಅಧ್ಯಾಯ. ಮತ್ತಾಯನ ಬರೆದ ಸುವಾರ್ತೆ 11ನೇ ಅಧ್ಯಾಯ, ಇದು 6ನೇ ಕಮಾಂಡ್ ನೋಡ್ತೇವೆ ನಾವು. ಮತ್ತಾಯನ ಬರೆದ ಸುವಾರ್ತೆ 11ನೇ ಅಧ್ಯಾಯ. ಇದು ಎಲ್ಲರೂ ಭಯಪಟ್ಟು ಮಾಡಿರುವಂತಹ ಒಂದು ವಚನವೇ. 11ನೇ ಅಧ್ಯಾಯ 28ರಿಂದ 30ವರೆಗೆ ಓದ್ತೇನೆ. ಎಲೆ ಕಷ್ಟಪಡುವರೇ, ಹೊರೆ ಹೊತ್ತವರೇ, ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ವಿಶ್ರಾಂತಿಯನ್ನು ಕೊಡುವೆನು. ನಾನು ಸಾತ್ವಿಕನೂ ದೀನ ಮನಸ್ಸುಳ್ಳವನು ಆಗಿರೋದ್ರಿಂದ ನನ್ನ ನೊಗವನ್ನು ನಿಮ್ಮ ಮೇಲೆ ತೆಗೆದುಕೊಂಡು ನನ್ನಲ್ಲಿ ಕಲಿತುಕೊಳ್ಳಿರಿ. ಆಗ ನಿಮ್ಮ ಆತ್ಮಗಳಿಗೆ ವಿಶ್ರಾಂತಿ ಸಿಗುವುದು. ಯಾಕೆಂದರೆ ನನ್ನ ನೊಗವು ಮೃದುವಾದದ್ದು, ನನ್ನ ಹೊರೆಯು ಹೌರವಾದದ್ದು ಎಂಬುದಾಗಿ ಹೇಳಿದೆ. ಇದು 6ನೇ ವಿಷಯ ಏನಂದರೆ, ಕಮ್ ಅನ್ ಟು ಮೀ, ನನ್ನ ಹತ್ತಿರ ಬನ್ನಿರಿ. ಯಾಕೆ ಇಲ್ಲಿ ಏನು ನೋಡ್ತಾರೆ? ಸಹನಶೀಲನೂ ಮತ್ತು ನಮ್ಮಂತೆ ಕನಿಕುರುಳವನಾದಂತಹ ಯೇಸು ಕ್ರಿಸ್ತನನ್ನು ಕಳ್ಕೊಳ್ತೇವೆ. ಅಂದರೆ ನಾವು ಪಡುವ ಕಷ್ಟ, ಕಣ್ಣೀರು, ಇಕ್ಕಾಟ, ತಿಕ್ಕಾಟ ಎಲ್ಲ ನೋಡುವಾಗ ಹಾಳಾಗಿ ಹೋಗ್ಲಿ ಬಿಡಯ ಅಂತ. ನಾನೇ ಒಳ್ಳೆ ಕುರುಬನು. ಒಬ್ಬ ಒಳ್ಳೆ ಕುರುಬನು ತನ್ನ ಕುರಿಗಳಿಗೋಸ್ಕರ ಪ್ರಾಣವನ್ನು ಕೊಡುತ್ತಾನೆ ಎಂಬುದಾಗಿ ಹೇಳ್ತಾನೆ. ಆ ಒಂದು ಕುರಿನೇ ತಪ್ಪಿಕೊಂಡು ಎಲ್ಲನೂ ಹೋದಾಗಿಯೂ ಸಹ ಚಿಂತೆ ಅಲ್ಲ. 99 ಕುರಿಗಳನ್ನು ಬಿಟ್ಬಿಟ್ಟು ಆ ಒಂದು ಕುರಿಗಳಿಗೆ ಹುಡುಕುವಂತ ಹೋದಂತಾನೆ ಯಾರಂದ್ರೆ ಕುರುಬನ್ ಎಂಬುದಾಗಿ. ಇಲ್ಲಿ ಸಹ ಅಷ್ಟೇ ನಾವು ತಿಳ್ಕೊತೇವೆ. ಇನ್ನು ನಮ್ಮ ಕಷ್ಟದಲ್ಲಿಯೂ, ನಮ್ಮ ಕಣ್ಣೀರಿನಲ್ಲಿಯೂ, ನಮ್ಮ ಯಾರಿಲ್ ಬಾ ಒಬ್ಬನೇ ನಾವು ನೋಡುವಾಗ, ಎಲೆ ಕಷ್ಟಪಡುವರೇ, ಹೊರೆ ಹೊತ್ತುವರೇ, ನೀವೆಲ್ಲರೂ ನನ್ನ ಬಳಿಗೆ ಬನ್ನಿ, ಪ್ಲೀಸ್ ಕಮ್ ಅನ್ ಟು ಮೀ. ನಿಮ್ಮ ಭಾರವಾಗಿರುವಂಥ ನೊಗವನ್ನು ನಾನು ತೆಗೆದುಕೊಳ್ಳುತ್ತೇನೆ, ನನ್ನ ಹಗುರವಾದ ನೊಗವನ್ನು ನಿಮಗೆ ಕೊಡ್ತೇನೆ. ಅದರ ಅರ್ಥ ಏನಂದರೆ, ನಿಮ್ಮನ್ನು ಕೈ ಬಿಟ್ಟಿಲ್ಲ,
ಕೀರ್ತನೆ 94 ನಾವು ಓದಿದ್ದೇವೆ ಅಂದರೆ ಯೆಹೋವನು ತನ್ನ ಜನರನ್ನು ಕೈಯನ್ನು ಬಿಡುವುದಿಲ್ಲ ಎಂಬುದಾಗಿ. ಹಾಗಾಗಿ ಪ್ರಿಯರೇ, ನಿಮ್ಮ ನೊಗವನ್ನು ನೀವೇನು ಹಾದು ಹೋಗ್ತಿದ್ದೀರೋ, ವಿಶ್ವಾಸಿ ಮಕ್ಕಳು ಏನು ಹಾದು ಹೋಗ್ತಿದ್ದೀರೋ ಆತನಿಗೆ ಗೊತ್ತಿಲ್ಲದೇ ಇಲ್ಲ. ಅದೇ ನಮ್ಗೆ ದೊಡ್ಡ ಸಮಾಧಾನ. ನನಗೆ ಏನಾಗ್ತಿದೆಯೋ ಆಗಲಿ, ಆತನಿಗೆ ಗೊತ್ತಿಲ್ಲದೇ ಇಲ್ಲ, ಎಲ್ಲ ಗೊತ್ತಿದೆ. ಹಾಗಾದರೆ ಪರಿಹಾರನೂ ಆತನಿದ್ದಲ್ಲಿ. ಆ ಪರಿಹಾರ ಇಲ್ಲಿದೆ, ಏನಂದರೆ ನಿಮ್ಮ ನಗುವನ್ನು ನನಗೆ ಕೊಡ್ರಿ, ನನ್ನ ನಗುವನ್ನು ಎಕ್ಸ್ಚೇಂಜ್ ಮಾಡಿರಿ ಎಂಬುದಾಗಿ. ಇಲ್ಲ, ಒಂದು ಕಥೆ ನೆನಪು ಬಂತೇನೆಂದರೆ, ಹಳೆ ಟೈಮ್ನಲ್ಲಿ ಇನ್ನೂ ಗಾಡಿ ಬರೀ ಕಾಲ್ದಾರಿ, ಹಳ್ಳಿಗಳೆಲ್ಲ ಅವಾಗ ಕಾಲ್ದಾರಿನೇ ಇತ್ತು. ಆ ಹಳ್ಳಿ ಕಾಲ್ದಾರಿಯಲ್ಲಿ ಒಬ್ಬನು ಒಂದು ಟ್ರಕ್ ತಗೊಂಡು ಅದೇ ದಿನಾಲು ಅದೇ ಮಾರ್ಗದಲ್ಲಿ ಹೋಗ್ತಾ ಬರ್ತಾ ಇದ್ರು. ಈ ಮುದುಕಿ ದಿನಾಲ ತಮ್ಮ ಏನಂತೀರಿ ಹೊಲಕ್ಕೆ ಹೋಗುವಾಗ ಬೆಳಿಗ್ಗೆ ಎದ್ಬಿಟ್ಟು ರೊಟ್ಟಿ ಮತ್ತು ಪಲ್ಯ ಮತ್ತು ಎಲ್ಲ ಹಾಕೊಂಡು ಮಜ್ಜಿಗೆ ಎಲ್ಲ ಇಟ್ಕೊಂಡು ಎಲೆ ಮೇಲೆ ಭಾರ ಹೊಟ್ಕೊಂಡು ಹೋಗ್ತಾ ಇದ್ದರು. ದಿನಾಲು ಅದೇ ರೀತಿಯಲ್ಲಿ ಹೋಗಿ ಮುಗಿಸಿ ಸಾಯಂಕಾಲ ಬರ್ತಿದ್ರು. ಒಂದು ದಿವಸ ಇವ್ರು ಡ್ರೈವರ್ ನೋಡ್ದ, ಏನಂದರೆ ಅಯ್ಯೋ ಪಾಪ ಈ ಅಜ್ಜಿ ನಾನು ಬೆಳಿಗ್ಗೆ ಹೋಗ್ಬಿಟ್ಟು, ನಂದು ಮನೆ ಅದೇನೆ, ಪಕ್ಕದ ಮನೆಯವಳೆ ಇವಳು ನಡ್ಕೊಂಡು ಹೋಗ್ಬೇಕಲ್ಲ ಅಂತೇಳಿ ಒಂದ್ಸರಿ ಏನು ಮಾಡ್ದ, ಅಜ್ಜಿ ಬಂದು ಕೂತ್ಕೊಟ್ಟು ಟ್ರಕ್ಕಲ್ಲಿ. ನನಗೆ ಯಾಕಪ್ಪ ಹೇಳ್ತಿದ್ಯಾ ಟ್ರಕ್ಕಲ್ಲಿ ಕೂತ್ಕೊಳ್ಳೋಕ್ಕೆ, ನಾನು ಬರೋಲ್ಲಪ್ಪ ಅಂತ ಹೇಳ್ತಾರೆ. ಅಲ್ಲ ಅಜ್ಜಿ, ನೀನು ದಿನಾಲು ಹೋಗೋದು ಬರ್ತಿರ್ತೀಯಾ, ಇದನ್ನೆಲ್ಲ ಹೊತ್ಕೊಂಡು ಹೋಗ್ತಿಲ್ಲ ಭಾರ, ಇದು ಭಾರ ನಿನಗೆ ಹಗುರಾಗಲಿ ನಿನಗೆ, ನಾನು ಅದೇ ರಸ್ತೆಯಲ್ಲಿ ಹೋಗ್ತೇನೆ, ನೀನು ಬಿಟ್ಬಿಟ್ಟು ಹೋಗ್ತೀನಿ ಬಾ ಅಂತ ಹೇಳ್ತಾರೆ. ನಾನು ಬರಲ್ಲಪ್ಪ, ನೀವೆಲ್ಲರೂ ಹಂಗೇನೆ, ಎಲ್ಲರೂ ಫಸ್ಟ್ ಏನು ಹೇಳ್ತಾ ಆಮೇಲೆ ನಮ್ಮಲ್ಲಿ ಅಪೋಲ ಮಾಡ್ತೀವಿ, ನೀನು ಬಂದು ಕೂತ್ಕೊಂಡು ಹೇಳ್ತಂತೆ. ಸರಿ ಅಜ್ಜಿ ಭಾಳ ಕಷ್ಟಪಟ್ಟು ಕೊನೆ ಹೋಗ್ಲು, ಆಯ್ತು ಸರಿ ಬಂದು ಕೂತ್ಕೊಂಡು ಹಾಗೆ ಹೋಗ್ತಾರೆ. ಇನ್ನೇನು ಹೊಲ ಬರ್ಬೇಕು ಹತ್ರ. ಬರುವಾಗ ನೋಡ್ತಾರೆ ಅಜ್ಜಿನ, ಅವನು ಏನೋ ಡ್ರೈವರ್ ಅಜ್ಜಿ ಕಡೆ ನೋಡ್ತಾನೆ, ನೋಡ್ಬಿಟ್ಟು ಥತ್ ಅಜ್ಜಿ ಅಂತ ಹೇಳ್ತಾನೆ. ಏನಪ್ಪ ನಾನು ಹೇಳಿಲ್ವಾ, ನೀವೆಲ್ಲ ಹಂಗೇನು ರೀ ಫಸ್ಟ್ ಕೂತ್ಕೊಂಡು ಹೇಳ್ತೀರಾ, ಆಮೇಲೆ ನಮಗೆ ಅಪೋಲ ಪಡ್ತೀನಿ ಅಂತ ಹೇಳಿದ. ಅವ್ನಿಗೆ ಒಂದು ಕೋಪ ಬಂತು, ನಗು ಬಂತು, ಏನು ಮಾಡೋದು ಗೊತ್ತಿಲ್ಲ ಅವನಿಗೆ. ಅಯ್ಯೋ ಅಜ್ಜಿ, ನೀನು ಯಾಕೆ ಕೂತ್ಕೊಂಡೆ ನನ್ನ ಟ್ರಕ್ಕಲ್ಲಿ, ನನ್ನ ಗಾಡಿ ಯಾಕೆ ಕೂತ್ಕೊಂಡೆ ಅಂತ ಕೇಳಿದ. ನೀನು ಹೇಳಿದೆ ನಾನು ಕೂತ್ಕೊಂಡೆ, ಹೌದು ನಾನು ಹೇಳಿದ್ದೀನಿ ಕೂತ್ಕೊಂಡೆ, ಉದ್ದೇಶ ಏನಿತ್ತು, ನೀನು ಭಾರ ಇರಬಾರ್ದು ಎಂಬುದಾಗಿ. ಈ ಅಜ್ಜಿ ಏನು ಮಾಡಿದ್ರೆ, ಅದು ಹೆಂಗೆ ಭಾರ ಇತ್ತು, ಆ ಭಾರ ಎಲ್ಲ ಹಾಗೆ ಮೂಟೆ ಗಿಡಲಾಗಿಕೊಂಡು ಟ್ರಕ್ಕಲ್ಲಿ ಕೂತ್ಕೊಂಡಿದ್ರು. ಅಲ್ಲೇ ಅಜ್ಜಿ, ನೀನು ಭಾರ ಇರಬಾರ್ದು ಎಂಬುದಾಗಿ ನಾನು ಒಳಗಡೆ ಕರ್ಕೊಂಡ್ಬಂದೆ, ನೀನು ಭಾರ ಇಟ್ಕೊಂಡು ಹಿಂಗೆ ಕೂತ್ಕೊಂಡಿದ್ದೆ ಅಂದಾಗ ಅಜ್ಜಿ ಅಂತ ಗೊತ್ತಾ, ಅಯ್ಯೋ ಮಗನೇ, ನಾನು ಕೂತ್ಕೊಂಡ್ರೆ ನನ್ನ ಭಾರನೇ ನಿನ್ನ ಟ್ರಕ್ಕೆ ಜಾಸ್ತಿ, ಮತ್ತಿದ್ದು ಇಟ್ಬಿಟ್ಟು ಇನ್ನೂ ಜಾಸ್ತಿ ಇರ್ತಲ್ಲ ಅಂತ ಹೇಳ್ಬಿಟ್ಟು. ಅನೇಕ ವಿಶ್ವಾಸಗಳ ಮಾತು ನಾನು ಹಾಗೆ, ಸ್ವಾಮಿ ನೀನು ನಿತ್ಯ ಜೀವ ಕೊಟ್ಟಿದ್ದೇ ಜಾಸ್ತಿ ಅಪ್ಪ, ನಂದು ಏನೇನು ಕಷ್ಟ ನಾನೇ ಇಟ್ಕೊತೀನಿ, ನಿನ್ಗೇನು ಕೊಡಲ್ಲಪ್ಪ ಅಂತ ಇಲ್ಲಿ ಆಹ್ವಾನ ಮಾಡ್ತವ್ರೆ ಸ್ವಾಮಿ. ರೇ ಆ ಭಾರವಾದ ನೊಗ ನನ್ಗೆ ಕೊಡ್ರಿ, ಈ ನನ್ನ ಟ್ರಕ್. ಅವಾಗ ಅಜ್ಜಿಗೆ ಹೇಳ್ತಾನೆ ಅವನು, ಏ ಅಜ್ಜಿ, ಈ ಟ್ರಕ್ 5 ಟನ್ ತೊಳ್ತದೆ ಭಾರ, ನೀನು ತಲೆ ಮೇಲೆ ಇಟ್ರೂ ಭಾರನೇ, ತೆರೆಯಿಂದ ಪಕ್ಕದಲ್ಲಿ ಇಟ್ರೂ ಭಾರನೇ, ಬಟ್ ನಿನ್ನ ಭಾರ ಕಡಿಮೆ ಆಗಲಿ ಅಂತ ಹೇಳಿ ನಾನು ಟ್ರಕ್ಕಲ್ಲಿ ಕೂಡಿಸ್ಕೊಂಡೆ. ಉದ್ದೇಶನೇ ಇರಲಿಲ್ಲ ನಿನಗೆ, ಏನು ತಗೊಂಬಂದು ಬಿಟ್ಬಿಡ್ತೀನಿ ಈಗ, ಉದ್ದೇಶನೇ ಇರಲಿಲ್ಲ. ಅನೇಕ ವಿಶ್ವಾಸ ಮಕ್ಕಳ ಜೀವನದಲ್ಲಿ ಹೀಗೇನೆ, ಅವರು ಗೊಣಗುಡ್ತಾ ನಡೀತಾರೆ, ಅಯ್ಯೋ ಇದು ಹೀಗಿದೆ, ಅದು ಹಾಗಿದೆ, ಹಾಗೆ ಏ ಸ್ವಾಮಿ, ಅನುದಿನ ಭಾರ ಹೊರ ಕರ್ತನಿಗೆ ಸ್ತೋತ್ರವಾಗಲಿ ಎಂಬುದಾಗಿ ಅದನ್ನ ಕೊಡ್ರಿ. ಅದು ಆ ಒಂದು ವಿಷಯ ಇಲ್ಲ ಅಂದರೆ, ನಿಮ್ಮ ನಗವನ್ನು ಆತನಿಗೆ ಕೊಡ್ರಿ, ನನ್ನ ನಗವನ್ನು ನಿಮಗೆ ಕೊಡ್ತೇನೆ ಎಂಬುದಾಗಿ. ಕೊನೆಯದಾಗಿ ನಾವು ಏನು ನೋಡ್ತೀವಿ ಅಂದರೆ, ನಮ್ಮ ಪ್ರಕಟಣೆ ಬರೆದ ಗ್ರಂಥ 22ನೇ ಅಧ್ಯಾಯ, ಪ್ರಕಟಣೆ ಗ್ರಂಥ 22ನೇ ಅಧ್ಯಾಯ 20ನೇ ವಚನ 21ನೇ ವಚನ ನೋಡೋಣ. 20ನೇ ಅಧ್ಯಾಯ 21ನೇ ವಚನ 22ನೇ ಅಧ್ಯಾಯ. ಈ ವಿಷಯಗಳಲ್ಲಿ ಸಾಕ್ಷಿಗಳನ್ನು ನಿಜವಾಗಿ ಬೇಗ ಬರುತ್ತೇನೆ ಎಂದು ಹೇಳುತ್ತಾನೆ, ಹಾಗೇ ಆಗಲಿ, ಕರ್ತನೇ ಬೇಗ ಬಾ, ಕರ್ತನಾದ ಯೇಸು ಕ್ರಿಸ್ತನ ಕೃಪೆ ಎಲ್ಲರೊಂದಿಗೆ ಇರಲಿ, ಆಮೇನ್ ಎಂಬುದಾಗಿ. ಇದರ ಬಗ್ಗೆ ನೀವು ತಿಳ್ಕೊಬೇಕಂದ್ರೆ ನಾನು ದಯಮಾಡಿ ನಿಮಗೋಸ್ಕರ 18ನೇ ವಚನನು 17ನೇ ವಚನದಿಂದ ನಾನು ಓದ್ತೇನೆ. ಆತ್ಮನು ಮೊದಲ ಗಿತ್ತಿಯು ಬಾ ಅನ್ನುತ್ತಾರೆ, ಕೇಳುವನು ಬಾ ಅನ್ನಲಿ, ಬಾರಿದವನು ಬರಲಿ, ಇಷ್ಟವುಳ್ಳನು ಜೀವಜಲವನ್ನು ಕ್ರಯವಿಲ್ಲದೆ ತೆಗೆದುಕೊಳ್ಳಲಿ. ಈ ಪುಸ್ತಕದ ಪ್ರವಾದನಾ ವಾಕ್ಯಗಳನ್ನು ಕೇಳುವ ಪ್ರತಿಯೊಬ್ಬನಿಗೂ ನಾನು ಹೇಳುವ ಸಾಕ್ಷಿ ಏನೆಂದರೆ, ಇವುಗಳಿಗೆ ಯಾವನಾದರೂ ಹೆಚ್ಚು ಮಾತುಗಳನ್ನು ತಂದು ಹಾಕಿದರೆ ದೇವರು ಅವನ ಮೇಲೆ ಈ ಪುಸ್ತಕದಲ್ಲಿ ಬರೆದಿರುವ ಉಪದ್ರವಗಳನ್ನು ತಂದು ಹಾಕುವನು. ಯಾವನಾದರೂ ಈ ಪ್ರವಾದನೆ ಪುಸ್ತಕದಲ್ಲಿರುವ ಮಾತುಗಳಲ್ಲಿ ಒಂದನ್ನಾದರೂ ತೆಗೆದು ಬಿಟ್ಟರೆ ಆ ಪುಸ್ತಕದಲ್ಲಿ ಬರೆದಿರುವ ಪರಿಶುದ್ಧ ಪಟ್ಟಣದಲ್ಲಿಯೂ ಜೀವವೃಕ್ಷದಲ್ಲಿಯೂ ಅವನಿಗಿರುವ ಪಾಲನ್ನು ದೇವರು ತೆಗೆದು ಹಾಕಬಾರದಾಗಿ. ಹಾಗಾದರೆ ಈ 17 ವಚನ ನೋಡುವಾಗ, ಆತ್ಮನು ಮೊದಲ ಗಿತ್ತಿಯು ಬಾ ಅನ್ನುತ್ತಾರೆ, ಕೇಳುವನು ಬಾ ಅನ್ನಲಿ, ಬಾರಿದವನು ಬರಲಿ, ಇಷ್ಟವುಳ್ಳವನು ಜೀವಜಲವನ್ನು ಕ್ರಯವಿಲ್ಲದೆ ತೆಗೆದುಕೊಳ್ಳಲಿ ಎಂಬುದಾಗಿ. ಪ್ರತಿಯೊಬ್ಬ ವಿಶ್ವಾಸಿ ಮಕ್ಕಳಿಗೆ ಇದು ಒಂದು ಏನಂದರೆ, ನಾನು ನಿನ್ನವನು ನೀನು ನನ್ನವನಾದ ಮೇಲೆ
ನೀನು ನನಗೂ ಭೇದವಿಲ್ಲ. ಇದು ಕ್ರಿಸ್ತನಲ್ಲಿರುವ ನಮ್ಮ ಹೊಸ ಒಡಂಬಡಿಕೆಯಲ್ಲಿರುವಂತಹ ಪ್ರತಿಯೊಬ್ಬ ವಿಶ್ವಾಸಿ ಮಕ್ಕಳಿಗೆ ಒಂದು ಭಾಗ್ಯ. ಹಳೆ ಒಡಂಬಡಿಕೆಯಲ್ಲಿ ನ್ಯಾಯ ತೀರ್ಪು, ಇಲ್ಲಿ ನ್ಯಾಯ ತೀರ್ಪಲ್ಲ. ನ್ಯಾಯ ತೀರ್ಪು ಮಾಡಬೇಕಾಗಿದೆ, ಆದರೆ ಕ್ರಿಸ್ತನ ಬರೋ ಅವಶ್ಯಕತೆನೇ ಇರಲಿಲ್ಲ. ಯಾಕೆ ನ್ಯಾಯ ತೀರ್ಪು ಆಗಲಿ ಆಗ್ಬಿಟ್ಟಿತ್ತು. ಎಲ್ಲರೂ ಪಾಪಿಗಳು ನರಕಕ್ಕೆ ಹೋಗೋದು, ಅದು ಏನು ಎರಡನೇ ಪ್ರಶ್ನೆ ಇಲ್ಲ, ಸಮಯ ಅಷ್ಟೇ. ಆದರೆ ದೇವರ ಲೋಕದ ಮೇಲೆ ಪ್ರೀತಿಯನ್ನಿಟ್ಟು, ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕಳಿಸಿಕೊಟ್ಟನಲ್ಲ, ಅಂದಿನಿಂದ ಇಂದಿನವರೆಗೂ ಬದಲಾವಣೆ. ನಿರೀಕ್ಷೆ ಇಲ್ಲ ಸಮಯದಲ್ಲಿ ನಿರೀಕ್ಷೆ, ಯಾವ ಜೀವನಕ್ಕೂ ಆಧಾರವಿಲ್ಲಂಥ ಸಮಯದಲ್ಲಿ ಆಧಾರ. ನಮ್ಮ ಆಧಾರ, ನಮ್ಮ ಆಸರೆ, ನಮ್ಮ ಆಶ್ರಯ ಯಾರು? ಆತನೇ. ಹಾಗಾಗಿ ಬೇರೆ ಈ ವಿಷಯಗಳಲ್ಲಿ ಸಾಕ್ಷಿ ಹೇಳೋರು ನಿಜವಾಗಿ ಬೇಗನೆ ಬರ್ತೇನೆ. ಈ ಕಮ್ ವೆರಿ ಸೂನ್, ಬಹು ಬೇಗನೆ ಬರುತ್ತೆ, ಕಮ್ ಅನ್ನೋದನ್ನು ಬರ್ತಾರೆ. ಹಾಗಾಗಿ ಪ್ರಿಯರೇ, ಈ ದಿನ ನಮಗೆ ನಮ್ಮ ಪರಿಸ್ಥಿತಿ ಏನೇ ಇರಲಿ, ನಾವು ಇವನ್ನ ಕಲ್ತ್ಕೊಳ್ಳೋದೇನೆಂದರೆ, ದೇವರೇ ನಮ್ಮ ಜೀವನದಲ್ಲಿ ಮಾರ್ಪಾಡು ಮಾಡುವಾಗ ನಾವು ಯಾಕೆ ವಿಧೇಯರಾಗಬಾರ್ದು? ಒಪ್ಪಿಕೊಂಡು ವಿಧೇಯರಾದರೆ. ಎರಡನೇದಾಗಿ, ನಿಮ್ಮ ಚಿಂತಾಭಾರನೆಲ್ಲ ಆತನ ಮೇಲೆ ಹಾಕಿರಿ. ಆತನು ನಿಮಗೋಸ್ಕರ ಚಿಂತಿಸುವನಾಗಿದ್ದಾನೆ, ನಿಮ್ಮ ಭಾರನ ತೆಗೆದುಕೊಳ್ಳೋನಾಗಿದ್ದಾನೆ. ಮೂರನೇದಾಗಿ ನೋಡುವಾಗ, ನೀವು ಆತನನ್ನು ನಂಬಿದ ಮೇಲೆ ಏನು ಆಗಿದ್ದೀರೋ ಅಷ್ಟೇ ಸಾಕ್ಷಿ ಕೊಡ್ರಿ. ಆ ಸಾಕ್ಷಿಗಳು ವಾಕ್ಯದ ಉಪಾಧಿಯಲ್ಲಿ ಬೇರೆ ಜೀವನದಲ್ಲಿ ಹೋಗಿರ್ತದೆ. ನಮ್ಮ ಇಲ್ಲಿ ಕೂತ್ಕೊಂಡು ಪ್ರತಿಯೊಬ್ಬರ ಜೀವನದಲ್ಲಿ ಗೊತ್ತು, ಹೇಗೆ ದೇವರು ಒಂದು ವಾಕ್ಯದ ಮೂಲಕವಾಗಿ, ಒಬ್ಬ ಸಂದೇಶ ಮೂಲಕವಾಗಿ, ಒಬ್ಬರ ದೇವರ ಸೇವಕರ ಒಂದು ವಾಕ್ಯದ ಮೂಲಕವಾಗಿ, ಒಂದು ಸಾಕ್ಷಿ ಮೂಲಕವಾಗಿ ನಿಮ್ಮನ್ನು ಹೇಗೆ ತಟ್ಟಿದ್ದಾನೆ ಎಂಬುದಾಗಿ ನಿಮ್ಗೆ ಗೊತ್ತು. ಆದ ಕಾರಣ ಪ್ರಿಯರೇ, ಇವತ್ತು ನನ್ನ ಪ್ರಾರ್ಥನೆ ನಿಮ್ಮೆಲ್ಲರಿಗೋಸ್ಕರ ಅಂದರೆ, ಪ್ರತಿಯೊಬ್ಬರು ನಾವು ಒಂದು ವೆಸಲ್ ಅಂದರೆ ಏನಂತಾರೆ ಅದಕ್ಕೆ, ಪಾತ್ರೆ. ಪ್ರತಿಯೊಬ್ಬರಿಗೂ ಒಂದು ಪಾತ್ರ ಕೊಟ್ಟಿದ್ದಾನೆ ದೇವರು. ಇನ್ನೊಂದು ಹೇಳ್ತೀನಿ ಕೇಳ್ರಿ, ಪ್ರತಿಯೊಬ್ಬರು ಒಂದು ಪಾತ್ರ ಕೊಟ್ಟಿದ್ದಾನೆ. ಪ್ರತಿಯೊಬ್ಬರು ಆತನಿಗೋಸ್ಕರ ಪಾತ್ರೆಯಾಗಿದ್ದೀರಿ. ಮೂರನೇದು ಹೇಳಿದೆ ಅಂದರೆ, ಪ್ರತಿಯೊಬ್ಬರಿಗೂ ಒಂದು ಕ್ಷೇತ್ರ ಕೊಟ್ಟಿದ್ದಾನೆ. ಕಲ್ಲೇಶ್ವರು ಬಂದ್ಬಿಟ್ಟು ನನ್ನ ಮನೆಯವ್ರಿಗೆ ಸಾಕ್ಷಿಗಳ ಅವಶ್ಯಕತೆ ಇಲ್ಲ. ಕಲ್ಲೇಶ್ವರು ಅವ್ರಿಗೊಂದು ಪಾತ್ರೆ, ಅವರಿಗೊಂದು ಪಾತ್ರ ಇದೆ, ಒಂದು ಕ್ಷೇತ್ರ ಕೊಟ್ಟಿದ್ದಾನೆ. ಎಲ್ಲಿ? ನಾನು ನನ್ನ ಮನೆಯವರು, ಅವರು ಅಲ್ಲಿಯೇ ಸಾಕ್ಷಿ ಕೊಡಬೇಕು, ಅಲ್ಲಿಯೇ ಸಾಕ್ಷಿ ಕೊಡಬೇಕು. ಯೆರೂಸಲೇಮಿನವರು ಯೆರೂಸಲೇಮಿಗೆ ಸಾಕ್ಷಿ ಕೊಡಬೇಕು, ಯಹೂದ್ಯರು ಯಹೂದರಿಗೆ ಸಾಕ್ಷಿ ಕೊಡಬೇಕು, ಅನ್ಯರು ಅನ್ಯರಿಗೆ ಸಾಕ್ಷಿ ಕೊಡಬೇಕು. ಯಾಕೆ? ಅದು ನಮ್ಮ ಕ್ಷೇತ್ರ. ಅದು ಬಿಟ್ಟು ಬೇರೆ ಬೇರೆ ಕಡೆ ಹೋಗಬೇಡ. ನಾವು ನಮ್ಮವ್ರಿಗೋಸ್ಕರ ನಾವು ಸಾಕ್ಷಿ. ಇದು ಮೂರನೇ ವಿಷಯ ಏನಂದರೆ, ಪ್ರತಿಯೊಬ್ಬರು ಒಬ್ಬರು ಏನಾಗಿದ್ದೀರಿ? ಪಾತ್ರೆಗಳಾಗಿದ್ದೀರಿ. ಈ ಪಾತ್ರೆಗಳ ಮೂಲಕವಾಗಿ ದೇವರು ಈ ಪಾತ್ರೆಗಳನ್ನು ತನ್ನ ಮನೆಗೋಸ್ಕರ, ತನ್ನ ರಾಜ್ಯಕ್ಕೋಸ್ಕರ ಉಪಯೋಗಿಸಲಿ ಎಂಬುದಾಗಿ ಪ್ರಾರ್ಥಿಸುತ್ತಾ ಹಾರೈಸೋಣ. ಪ್ರಾರ್ಥನೆ ಮಾಡೋಣ.